ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹಾರ್ದಿಕ ಸುಸ್ವಾಗತ. ಇವತ್ತಿನ ಅವ್ಯಕ್ತ ಮುರಳಿ ಮೊನ್ನೆ ಭಾನುವಾರ ಬಾಬಾ ನುಡಿಸಿರುವಂಥದ್ದು. ಒರಿಜಿನಲ್ ಡೇಟ್ 28 ಫೆಬ್ರವರಿ 2010. ಇಲ್ಲಿ ಬಾಬಾ ಏನು ಹೇಳ್ತಾರೆ, देह भान के मैं की होली जलाकर परमात्मा संग के रंग की होली मनावो. ಹೋಲಿ ಹಬ್ಬದ ವಿಶೇಷತೆಯ ಸಮಯದಲ್ಲಿ ಬಾಬಾರವರು ಮಕ್ಕಳ ಜೊತೆಗೆ ಮಿಲನ ಮಾಡುವಂತ ಒಂದು ಸಮಯ ಸಂದರ್ಭ. ಇಲ್ಲಿ ಬಾಬಾ ಹೇಳ್ತಾರೆ ಹೋಲಿ ಅಂತಂದ್ರೇನು, ಸುಡೋದು ಅಂತ. ಹೋಲಿ ಅಂತಂದ್ರೇನು, ಸುಡೋದು. ಯಾವ್ದನ್ನು ಸುಡೋದು? ಪಂಚವಿಕಾರಗಳನ್ನ. ಆ ನಾನು ಲೌಕಿಕ ನನ್ನದು. ಲೌಕಿಕದಲ್ಲಿ ಜನ ಯಾವ್ದನ್ನು ಸುಡ್ತಾರೆ ಹೋಳಿ ಹಬ್ಬದ ದಿನ? ಕಾಮನನ್ನ ಸುಡ್ತಾರೆ, ಹಳೆ ಬಟ್ಟೆಗಳನ್ನ ಇಟ್ಟರೆ ಅದನ್ನು ಸುಡ್ತಾರೆ. ಆಮೇಲೆ ಹೋಳಿ ಹಬ್ಬಕ್ಕೆ ಹಳೆ ಬಟ್ಟೆ ಹಾಕೊಂಡು ಬಣ್ಣ ಹಾಕೊಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಅದನ್ನ ಸುಡ್ತಾರೆ. ಅಲ್ಲ, ವೆರೈಟಿ ಬಣ್ಣ, ಪ್ರಪಂಚದಲ್ಲಿರುವಂತಹ ಬಣ್ಣ. ಅದಕ್ಕೆ ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳೇ, ಏನೇ ಕರ್ಮ ಮಾಡ್ಬೇಕಾದ್ರೂ ಮೊದಲು ಆರಂಭ ಆಗೋದು ಸ್ವಚ್ಛತೆ ಅಲ್ವಾ? ಮಲಗಬೇಕಾದ್ರೂ ಮೊದಲೇನ್ ಮಾಡ್ತೀವಿ? ಆ ಸ್ಥಳವನ್ನ ಸ್ವಚ್ಛ ಮಾಡ್ತೀವಿ. ಅಡಿಗೆ ಮಾಡ್ಬೇಕಾದ್ರೂ ಏನ್ ಮಾಡ್ತೀವಿ? ಆ ಒಂದು ಸ್ಥಳವನ್ನ, ಪಾತ್ರೆಯನ್ನ ಸ್ವಚ್ಛ ಮಾಡ್ತೀವಿ ಅಲ್ವಾ? ಶರೀರವನ್ನ ಉಪಯೋಗ ಮಾಡ್ಬೇಕಾದ್ರೂ ಬೆಳಗ್ಗೆ ಎದ್ದಾಗ ಏನ್ ಮಾಡ್ತೀವಿ ಹೇಳಿ? ಅದನ್ನ ಸ್ವಚ್ಛ ಮಾಡ್ತೀವಿ ತಾನೆ? ಒಳಗೆ ಹೊರಗಡೆ ಎಲ್ಲ ಸ್ವಚ್ಛ ಮಾಡಿ ಆಮೇಲೆ ಆ ಸಾಧನವನ್ನ ಏನ್ ಮಾಡ್ತೀವಿ ನಾವು? ಕರ್ಮಕ್ಷೇತ್ರಕ್ಕೋಸ್ಕರ ಉಪಯೋಗವನ್ನ ಮಾಡ್ತೀವಿ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮೊದಲು ರಾಜಯೋಗ ಮಾಡುವ ಮೊದಲು, ಈಶ್ವರಿ ಸೇವೆ ಮಾಡುವ ಮೊದಲು ಏನ್ ಮಾಡ್ಬೇಕಂತೆ? ಸುಡಬೇಕಂತೆ. ಯಾವ್ದನ್ನ ಸುಡಬೇಕು? ನಾನು ಹೇಳೋದನ್ನ ಸುಡಬೇಕಂತೆ. ಯಾವುದು ನಾನು? ದೇಹಾಭಿಮಾನ. ನೋಡಿ, ಇಲ್ಲಿ ಬಾಬಾ ದೇಹ ಅಭಿಮಾನ ಅಂತ ಹೇಳಿಲ್ಲ, ದೇಹ ಭಾನ ಅಂತಂದ್ರು. ಏನ್ ಹೇಳಿದ್ರು ಬಾಬಾ? ದೇಹ ದೇಹಭಾನ. ಭಾನ ಅಂತಂದ್ರು. ಹಾಗಿದ್ರೆ ದೇಹ ಭಾನ, ದೇಹ ಅಭಿಮಾನ ಎರಡು ಒಂದೇನೋ ಬೇರೆ ಬೇರೆನೋ? ದೇಹ ಭಾನ್, ದೇಹ ಅಭಿಮಾನ್, ದೇಹಿ ಅಭಿಮಾನಿ ಅಲ್ವಾ? ಶಬ್ದದಲ್ಲಿ ತುಂಬಾ ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ. ಅರ್ಥದಲ್ಲಿ ದೇಹ ಭಾನ, ದೇಹ ಅಭಿಮಾನ, ಇದೆರಡಕ್ಕೆ ವ್ಯತ್ಯಾಸ ಏನು? ದೇಹಭಾನ ಅಂದ್ರೆ ನಾನು ಶರೀರ ಮಾತ್ರವನ್ನ ಬಿಡಿಸ್ಕೊಂತಿದ್ದೀನಿ. ಹ್ಮ್ ಅಭಿಮಾನ ಅಂದ್ರೆ ಅದ್ರ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಂಡು, ಹೆಚ್ಚು ಪ್ರೀತಿ ಪ್ರೀತಿನ ಅಂದ್ರೆ ಆ ಘನತೆಯನ್ನ ಹೆಚ್ಚಿಸ್ಕೊಳೋದು, ದೇಹದ ಘನತೆಯನ್ನು. ಹ್ಮ್ ದೇಹ ಭಾನ್. ಭಾನ್ ಅಂತಂದ್ರೇನು? ಭಾನ್ ಅಂದ್ರೇನು? ಭಾವನೆ. ಅರಿವು, ಅರಿವು ಅಂತ. ಭಾನ್ ಅಂದ್ರೆ ಅರಿವು ಅಂತ. ದೇಹ ಭಾನ್ ಅಂತಂದ್ರೆ ನಾನು ಶರೀರ ಅಂತ ತಿಳಿದುಕೊಳ್ಳೋದು. ನಾನು ಶರೀರನೋ, ನನ್ನದು ಶರೀರನೋ? ನನ್ನದು ನನ್ನದು ಶರೀರ. ಹಾ, ನನ್ನದು ಶರೀರ ಹೇಳುದು ಸರಿನೋ ತಪ್ಪು? ಸರಿ. ನನ್ನದು ಶರೀರ ಅನ್ನೋದು ಸರಿ. ನನ್ನದು ಅಂದ್ರೆ ನಾನು ಆತ್ಮ, ಆತ್ಮನ ಶರೀರ. ಒಂದು ಲೆಕ್ಕದಲ್ಲಿ ಸರಿ, ಒಂದು ಲೆಕ್ಕದಲ್ಲಿ ತಪ್ಪು. ಹೇಗಣ್ಣ? ಹೇಗೆ ಕೇಳಿ. ನನ್ನದು ಶರೀರ ಅಂತಂದ್ರೆ ಹೌದು, ನಾನು ಆತ್ಮ. ಶರೀರ ಹೇಳೋದು ಒಂದು ಸಾಧನ, ನನ್ನದು, ಅದು ಸರಿ. ನಾನ್ಯಾರು? ಆತ್ಮ. ಶರೀರ ನಾನಲ್ಲ. ಶರೀರ ಹೇಳೋದು ನನ್ನ ಕರ್ಮಕ್ಕೆ ಅಥವಾ ನಾನು ಮಾಡುವಂತ ಕರ್ಮಕ್ಕೆ ಇರುವಂತ ಒಂದು ಸಾಧನ ಅಂತ ತಿಳ್ಕೊಳ್ಳೋದು, ಅದು ಸರಿ. ಆದರೆ
ಈ ಶರೀರದ ಮಾಲೀಕ ನಾನೇ ನಿರ್ಮಾಣ ಮಾಡಿದ್ದು ಅಂತ ಹೇಳೋದು ತಪ್ಪು. ತಪ್ಪು. ಅರ್ಥ ಆಯ್ತಾ? ಈ ಶರೀರಕ್ಕೆ ನಾನು ಜನ್ಮ ಕೊಟ್ಟಿದ್ದು ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳೋದು ತಪ್ಪು. ಆದರೆ ಶರೀರ ಸಾಧನ ಹೌದು, ನಾನು ಸಾಧನ ಉಪಯೋಗ ಮಾಡ್ಕೊಳ್ತಿದ್ದೇನೆ, ಇದು ಸರಿ. ಅರ್ಥ ಆಗ್ತಿದೆ ನಿಮ್ಗೆ ವ್ಯತ್ಯಾಸ ಏನು ಅಂತ? ಈ ಪ್ರಪಂಚಕ್ಕೆ ನಾನು ಬಂದಿದ್ದೇನೆ, ಈ ಪ್ರಪಂಚಕ್ಕೆ ನನಗೆ ಶರೀರ ಹೇಳುವಂತ ಸಾಧನ ಸಿಕ್ಕಿದೆ, ಶರೀರ ಸಾಧನ, ನಾನು ಆತ್ಮ ಮಾಲೀಕ, ಇದು ಸರಿ. ಆದರೆ ಈ ಶರೀರದ ಮಾಲೀಕನೇ ನಾನೇ ನಿರ್ಮಾಣ ಮಾಡಿದ್ದು ಅಲ್ಲ. ಇದು ಸ್ವಲ್ಪ ಸಮಯಕ್ಕೋಸ್ಕರ ಸ್ಥೂಲ ಪ್ರಪಂಚದಲ್ಲಿ ನನಗೆ ಸಿಕ್ಕಿರುವಂತ ಒಂದು ಡ್ರೆಸ್, ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇನೆ. ಅದರ ಮಾಲೀಕ ನಾನು ಅಲ್ಲ. ಬಾಡಿಗೆಗೋಸ್ಕರ ಇದೆ ಅಥವಾ ಒಂದು ಸಾಧನ ಇದೆ, ನಾನು ಉಪಯೋಗ ಮಾಡ್ತಾ ಇದ್ದೇನೆ ಅಷ್ಟೇ. ಅಲ್ಲ, ಬಾಡಿಗೆ ಕೊಡಬೇಕು ಅಂತ ಬಿಟ್ಟೇನಿಲ್ಲ. ಇವಾಗ ಎಷ್ಟೋ ಸಲ ನಾವು ನೆಂಟರ ಮನೆಗೆ ಹೋಗ್ತೀವಿ, ಅಲ್ಲಿರುವಂತ ಸಾಧನವನ್ನು ಉಪಯೋಗ ಮಾಡ್ತೀವಿ, ಅದಕ್ಕೆ ಬಾಡಿಗೆ ಕೊಡ್ತೀವಾ? ಇಲ್ವಲ್ಲ, ಉಪಯೋಗ ಮಾಡ್ತೀವಿ. ಹಾಗಂತ ಆ ಮನೆ ಆ ವ್ಯಕ್ತಿಯರು ನಮ್ಮವರ ಅಲ್ವಲ್ಲ? ಸರಿ, ಒಂದು ಲಾಡ್ಜಲ್ಲಿ ಇರ್ತೀರ, ಅವಾಗ ಏನ್ ಮಾಡ್ಬೇಕಾಗ್ತದೆ? ಬಾಡಿಗೆ ಬಾಡಿಗೆ ಕೊಡಬೇಕಾಗ್ತದೆ ಅಲ್ವಾ? ಇಲ್ಲಿ ಬಾಬಾ ಹೇಳ್ತಾರೆ, ಓಕೆ, ಈ ದೇಹ ಭಾನ ಅಂತ ಅರ್ಥ ಆಯ್ತಾ? ದೇಹ ಭಾನ ಅಂತಂದ್ರೇನು? ನಾನು ಶರೀರ ಅಂತ ತಿಳಿದುಕೊಂಡು ಶರೀರದ ಸೌಂದರ್ಯ, ಶರೀರಕ್ಕೆ ಬೇಕಾಗಿರುವಂತ ಒಂದು ಏನು ಹಣ, ವಸ್ತುಗಳನ್ನ ಸೇರಿಸಿಕೊಳ್ಳುವಂಥದ್ದು ಅಲ್ವಾ? ದೇಹ ಭಾನ ಅಂತಂದ್ರೆ ನಾನು ಶರೀರ. ದೇಹಾಭಿಮಾನ ಅಂತಂದ್ರೆ ಅದ್ ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಹೀಗೆ ಆಗ್ಬೇಕು ಅಂತ ಪ್ರೀತಿ ಇಟ್ಕೊಳ್ಳೋ. ದೇಹ ಶರೀರದ ಪೋಸ್ಟ್. ಹಾ ಅದರ ಬಗ್ಗೆ ಕಾಳಜಿ ವಹಿಸೋದು. ಹಾ ದೇಹ ಅಭಿಮಾನ. ದೇಹ ಅಭಿಮಾನ. ಅಭಿ ಅಂತಂದ್ರೆ ಹಿಂದಿಯಲ್ಲಿ ಅಭಿ ಅಂದ್ರೆ ಕನ್ನಡದಲ್ಲಿ ಏನರ್ಥ? ಈಗ ಈಗ. ಮಾನ ಅಂತಂದ್ರೆ ಮಾನ ರೆಸ್ಪೆಕ್ಟ್. ಗೌರವ. ದೇಹ ಅಭಿಮಾನ ಅಂದ್ರೆ ನಾನು ಸುಂದರವಾಗಿದ್ದೇನೆ. ಯಾರು? ನಾನು ಸುಂದರವಾಗಿದ್ದೇನೆ ಅಂತ ಯಾರು ತಿಳ್ಕೊಳ್ಳೋದು? ಯಾರು ತಿಳ್ಕೊಳ್ಳೋದು? ಶರೀರ. ಆತ್ಮ ತಿಳ್ಕೊಳ್ತದೆ. ಆತ್ಮ ಏನ್ ಮಾಡ್ತದೆ? ನಾನು ಶರೀರ, ನಾನೇನಾಗಿದ್ದೇನೆ? ಸುಂದರ ಆಗಿದ್ದೇನೆ. ಸರಿ, ನೀನು ಸುಂದರವಾಗಿದ್ರೆ ನೀವು ಕರ್ಮಕ್ಷೇತ್ರಕ್ಕೆ ಬರ್ಬೇಕಾದೇನ್ ಮಾಡ್ತೀವಿ ನೋಡಿ. ನಾವು ಲೌಕಿಕದಲ್ಲೂ ಕೂಡ ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಶರೀರವನ್ನು ಒಂದ್ ರೀತಿ ರೆಡಿ ಮಾಡ್ಕೊಂಡು ಹೋಗ್ತೀವಲ್ವಾ? ಅಲ್ವಾ? ಹೌದು. ಯಾವ ರೀತಿ ರೆಡಿ ಮಾಡ್ಕೊಂಡು ಹೋಗಿದ್ದೀರೋ ಅದರ ಆಧಾರದಂತೆ ಅದು ನಿಮ್ ಜೊತೆಗೆ ಇರ್ತದೆ, ಮತ್ತು ಹೊರಗಡೆ ಜನನು ಕೂಡ ಅದನ್ನೇನ್ ಮಾಡ್ತಾರೆ, ನೋಡ್ತಾರೆ. ಅದರ ಅನುಸಾರ ಏನಾಗ್ತದೆ, ಕರ್ಮ ಹೇಳೋದಾಗತ್ತೆ. ಹೌದಾ? ನೀವು ವೈಟ್ ಡ್ರೆಸ್ ಹಾಕೊಂಡು ಹೋಗ್ತಿರೋ, ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಿರೋ, ಸ್ನಾನ ಮಾಡ್ಕೊಂಡು ಹೋಗ್ತಿರೋ, ಮಾಡದೆ ಹೋಗ್ತಿರೋ, ಊಟ ಮಾಡ್ಕೊಂಡು ಹೋಗ್ತಿರೋ, ಮಾಡದೆ ಹೋಗ್ತಿರೋ, ನಿದ್ರೆ ಮಾಡಿ ಹೋಗ್ತಿರೋ, ಮಾಡದೆ ಹೋಗ್ತಿರೋ, ಅದು ಯಾರಿಗೆ ಬಿಟ್ಟಿರೋದು? ನಿಮಗೆ ಬಿಟ್ಟಿರೋದು. ಹೌದಾ? ನೆಕ್ಲೆಸ್ ಹಾಕೊಂಡು ಹೋಗ್ತಿರೋ, ಹಾಗೆ ಹೋಗ್ತಿರೋ, ಯಾರಿಗೆ ಬಿಟ್ಟಿರೋದು? ನಿಮ್ಗೆ ಬಿಟ್ಟಿರೋದು. ಓಕೆ, ನೀವು ಏನೇನು ತೆಗೆದುಕೊಂಡು ಹೋಗ್ತಿರೋ ಅದರ ಸ್ಮೃತಿ ನಿಮಗೆ, ಅದರ ಎಫೆಕ್ಟ್ ನಿಮ್ಗೆ ಇರ್ತದೆ. ಹೌದಾ? ಈಗ ಅಭಿಮಾನ ಅಂತಂದೇನು? ಆತ್ಮ ಕರ್ಮವನ್ನ ಮಾಡ್ಬೇಕಾದ್ರೆ ಮನಸ್ಸಿನಲ್ಲಿ ಏನೇನ್ ತೆಗೆದುಕೊಂಡು ಹೋಗಿರ್ತದೆ. ಕರ್ಮಕ್ಷೇತ್ರ ಹೋಗ್ಬೇಕಾದ್ರೆ ಶರೀರ ತಗೊಂಡು ಹೋಗುತ್ತೆ, ಬಟ್ಟೆ, ಮೊಬೈಲು, ಹಣ, ನೀರಿನ ಬಾಟ್ಲು, ಊಟ ಎಲ್ಲವನ್ನೂ ಏನ್ ಮಾಡ್ತಾರೆ, ತಗೊಂಡು ಹೋಗುತ್ತಲ್ಲ, ಸ್ಲೀಪರು, ಕಾರು. ಹಾಗೆ ಆತ್ಮ ಕರ್ಮ ಮಾಡ್ಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಕೆಲವೊಂದು ವಿಷಯವನ್ನ, ವಿಚಾರವನ್ನ, ಜ್ಞಾನವನ್ನ, ವಿಕಾರವನ್ನ, ಒಳ್ಳೆತನವನ್ನೇನ್ ಮಾಡ್ತಾರೆ, ಕ್ಯಾರಿ ಮಾಡ್ಕೊಂಡು ಹೋಗ್ತದೆ ನಿರಾಕಾರ ರೂಪದಲ್ಲಿ. ಅರ್ಥ ಆಗ್ತಿದ್ಯಾ? ಹೌದು. ಸ್ಥೂಲ ರೂಪದಲ್ಲಿ ಶರೀರದ ಜೊತೆಗೆ ಶರೀರಕ್ಕೆ ಬೇಕಾಗಿರುವಂತ ಸಾಧನವನ್ನ, ಅಥವಾ ನಾವೇನು ಕರ್ಮ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂತ ಸಾಧನವನ್ನ ನಾವು ಹೇಗೆ ತೆಗೆದುಕೊಂಡು ಹೋಗ್ತೀವೋ ಹಾಗೆ ಕರ್ಮ ಕ್ಷೇತ್ರದಲ್ಲಿ ಬೇಕಾದ್ರೆ ಸೂಕ್ಷ್ಮವಾಗಿ ಆತ್ಮ ಮನಬುದ್ಧಿಯಿಂದ ಕೆಲವೊಂದು ವಿಷಯಗಳನ್ನ, ವಿಚಾರಗಳನ್ನ ಏನ್ ಮಾಡ್ತದೆ, ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಇಳಿಯತ್ತೆ. ಈಗ ನೀವು ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ನಾನು ಅಂದ್ರೆ ಶರೀರ, ಅವಾಗ ನೀವು ದೇಹ ಭಾನಲ್ಲಿದ್ದೀರಲ್ವಾ, ನಾನು ಶರೀರ ಸುಂದರವಾಗಿದ್ದೇನೆ ಅಂತ ತಿಳಿದುಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಏನಾಗ್ತದೆ? ಬೇರೆಯವರು ನನಗೆ ಗೌರವ
ಕೊಡಬೇಕು. ಕೊಡ್ಬೇಕು. ಯಾಕೆ? ನಾನೇನಾಗಿದ್ದಾನೆ ಅವ್ರಿಗಿಂತ ಬೆಳ್ಳಗಿದ್ದೇನಲ್ವಾ? ಇದನ್ನ ಯಾರು ಮಾಡ್ಕೊಂಡಿದ್ದು? ನಾನೇ. ನಾವೇ. ಬೆಳ್ಳಗಾಗ್ಲಿಕ್ಕೆ ನೀವು ಕಾರಣನ? ನಿಮ್ಗೆ ಕೇಳಿದ್ರ ಭಗವಂತ ನಿನ್ ಶರೀರ ಬೆಳ್ಳಗೆ ಬೇಕೋ ಕೆಂಪು ಬೇಕೋ ಅಂತ? ಅಥವಾ ಇಲ್ಲಿ ಬಂದ ಮೇಲೆ ಶರೀರ ಚರ್ಮವನ್ನ ನೀವು ಬೆಳ್ಳಗೆ ಮಾಡಿದ್ರ? ಇಲ್ಲ. ಓಕೆ, ಟೈಮಿಂಗ್ ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ಬಿಟ್ಟು ಮಾಡ್ಕೊಂಡಿರ್ಬೋದು, ಅದು ಟೆಂಪ್ರರಿ ಇದೆ, ಪರ್ಮನೆಂಟ್ ಅಲ್ವಲ್ಲ. ಹೌದು. ಸರಿ, ನನಗೆ ವಯಸ್ಸು ಜಾಸ್ತಿ ಆಗಿದೆ, ಅದಕ್ಕಾಗಿ ಅವ್ರು ನನಗೆ ಗೌರವ ಕೊಡಬೇಕು. ಯಾರಿಗೆ ವಯಸ್ಸು ಜಾಸ್ತಿ ಆಗಿರೋದು? ಶರೀರಕ್ಕೆ ಅನ್ಕೊಂಡು. ಶರೀರ. ವಯಸ್ಸಿಗೂ ಕೂಡ ಕರ್ಮಕ್ಕೂ ಏನ್ ಸಂಬಂಧ ಇದೆ? ಇವತ್ತು ಬಾಬಾ ಹೇಳಿದ್ರು 3 ತಿಂಗಳ ಮಗುನು ಕೂಡ ನಂಬರ್ 1 ಬರ್ಬೋದು, 40 ವರ್ಷದವರು ಲಾಸ್ಟಿಗೆ ಬರ್ಬೋದು ಅಲ್ವಾ? ಆ 40 ವರ್ಷಕ್ಕೂ 3 ತಿಂಗಳಿಗೆ ಏನಾದ್ರು ಸಂಬಂಧ ಇದೆಯಾ? ಶರೀರದ ಈಗ ನಿನಗೆ ಶರೀರಕ್ಕೆ ವಯಸ್ಸಾಗಿದೆ, ಹೌದು, ನಿನಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದೆ, ನಿನ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಬರೋದಿಲ್ವಲ್ಲ, ಆ ಎಕ್ಸ್ಪರ್ಟೈಸೇಷನ್ ಇನ್ನೂ ಇಲ್ವಲ್ಲ, ಅವಾಗ ಅವನಿಗೆ ನೀವು ಗೌರವ ಕೊಡಬೇಕಲ್ವಾ? ಅವಾಗ ನಾವೇನ್ ಮಾಡ್ತೀವಿ? ನನಗೆ ವಯಸ್ಸಾಗಿದೆ, ಅದು ಲೆಕ್ಕದಲ್ಲಿ ಅದು ಅವ್ರು ಗೌರವ ಕೊಡಬೇಕಲ್ವಾ? ಇದನ್ನ ಎಲ್ಲಿಟ್ಕೊಂಡಿರ್ತೀರಿ? ಮನಸ್ಸಲ್ಲಿ. ಮನಸ್ಸಿನಲ್ಲಿ. ನಾನು ಕರೋಡ್ಪತಿ, ನನ್ನ ಹತ್ರ ಸ್ವಂತ ಮನೆ ಇದೆ, ಎಲ್ಲಿಟ್ಕೊಂಡಿರ್ತೀರಿ? ಹ್ಞೂ ಸರ್. ನಾನು ಎಜುಕೇಟೆಡ್, ನಾನು IPS, ನಾನು IAS, ಎಲ್ಲಿಟ್ಕೊಂಡಿರ್ತೀರಿ? ಮನ್ಸಲ್ಲಿ. ನಾನು ಜ್ಞಾನಿ, ನಾನು ತುಂಬಾ ಜನಕ್ಕೆ ಜ್ಞಾನ ಕೊಡ್ತೇನೆ, ಇದನ್ನು ಕೂಡ ಏನು? ಅಭಿಮಾನ. ಅಂದ್ರೆ ಈ ಎಲ್ಲ ವಿಷಯವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಇದರ ಆಧಾರದಲ್ಲಿ ಎದುರುಗಡೆ ಜನ ನನಗೆ ಗೌರವ ಕೊಡಬೇಕು ಅಂತ ನೀವೇನ್ ಮಾಡ್ತೀರಿ? ನಿರೀಕ್ಷೆಯನ್ನ ಇಟ್ಟುಕೊಂಡಿರ್ತೀರಿ. ನೀವ್ ಇಟ್ಕೊಂಡಿರೋದು ಜನರಿಗೆ ಕಾಣೋದಿಲ್ಲ, ನೀವ್ ಇಟ್ಕೊಂಡಿದ್ದೀರಾ. ಒಂದು ವೇಳೆ ಆ ನಿರೀಕ್ಷೆಗೆ ತಕ್ಕಾಗಿ ಎದುರುಗಡೆಯವರು ನಿಮಗೆ ಗೌರವ ಕೊಡದಿದ್ದರೆ ಅವಾಗೇನಾಗ್ತದೆ? ಕೋಪ ಬರ್ತದೆ. ಸ್ಥಿತಿ ಏನಾಗ್ತದೆ? ಅಲುಗಾಡುತ್ತೆ. ಅಲ್ಲಾಡುತ್ತೆ. ಅದರ ಎಫೆಕ್ಟ್ ಯಾವುದ್ರ ಮೇಲೆ ಆಗ್ತದೆ? ಆತ್ಮ. ಕರ್ಮದ ಮೇಲೆ ಮತ್ತು ಕರ್ಮದ ಫಲದ ಮೇಲೆ ಆಗುತ್ತೆ. ಅಂದ್ರೆ ದೇಹ ಅಂತ ತಿಳಿದುಕೊಂಡ ಮೇಲೆ ದೇಹದ ಪ್ರತಿ ಇರುವಂತ ಶರೀರ ಆಗಿರ್ಲಿ, ಅದಿರುವಂತ ಪೋಸ್ಟ್ ಇರ್ಲಿ, ಪೊಸಿಷನ್ ಇರ್ಲಿ, ಧನ ಇರ್ಲಿ, ಅದರ ಪ್ರತಿ ನಿಮ್ಮ ಮನಸ್ಸಿನಲ್ಲಿ ನೀವೇನ್ ಮಾಡ್ಕೊಳ್ಳೋದು? ಕ್ರಿಯೇಷನ್ ಮಾಡಿಕೊಂಡು ಅದನ್ನ ಜೊತೆಲಿ ಇಟ್ಕೊಂಡು ಅದರ ಆಧಾರದಲ್ಲಿ ಪ್ರಪಂಚದ ಜನ ನನಗೇನ್ ಕೊಡ್ಬೇಕು? ರೆಸ್ಪೆಕ್ಟ್. ಗೌರವ ಕೊಡಬೇಕು ಹೇಳುವಂತ ನಿರೀಕ್ಷೆಯನ್ನು ಇಟ್ಕೊಂಡು ಕರ್ಮ ಕ್ಷೇತ್ರದಲ್ಲಿ ನಾನೇನ್ ಮಾಡ್ತೇನೆ? ಇಳಿದಾಗ ಆ ರೀತಿ ನಿಮ್ಗೆ ಗೌರವ ಸಿಕ್ತು, ಅದಕ್ಕಿಂತ ಜಾಸ್ತಿ ಸಿಕ್ಕಿದಾಗ ನಿಮ್ಗೆ ಏನಾಗ್ಬಿಡ್ತದೆ? ಏನಾಗ್ತದೆ? ಬಲೂನ್ ಆಗ್ಬಿಡ್ತದೆ, ಹಾರ್ತಾ ಇರ್ತೀರ. ಗೊತ್ತಿರ್ಲಿ, ಯಾವಾಗ ನೀವು ಬಲೂನ್ ಆಗ್ತೀರಾ ಅಂತದ ಏನರ್ಥ? ಹೊಡೆದೋಗ್ತೀನಿ. ಯಾವಾಗ್ಲೂ ಒಂದು ದಿವಸ ಅಲ್ಲಿ ಸೂಜಿ ಚುಚ್ಚೋರು ಒಬ್ರು ಇದ್ದಾರೆ ಅಂತ ಏನಾಗಿರ್ಬೇಕು? ಗೊತ್ತಿರ್ಬೇಕು ಅಲ್ವಾ? ಬಲೂನ್ ಎಷ್ಟು ಆಗ್ತಿರೋ ಸ್ವಲ್ಪ, ಈಗ ಒಂದು ಬಲೂನಿಗೆ ಹವಾ ಹಾಕ್ತಾ ಇದ್ದೀರ ಅಂತ ಏನರ್ಥ? ಯಾವುದೋ ಒಂದು ಸಮಯದಲ್ಲಿ ಸೂಜಿ ಚುಚ್ಚಬಹುದು, ಅಥವಾ ನಿಧಾನಕ್ಕೆ ಗಾಳಿ ಏನಾಗ್ಬೋದು? ಇಳಿದು ಹೋಗ್ಬೋದು. ಅದು ಪರ್ಮನೆಂಟ್ ಅಲ್ಲ, ಅದೇನು ಟೆಂಪ್ರವರಿ. ಹಾಗಿದ್ರೆ ಗಾಳಿ ಹಾಕೊಳ್ಬೇಕು, ಹಾಕೊಳ್ಬಾರ್ದು? ಹಾಕೊಳ್ಬಾರ್ದು. ಸರಿ, ಈಗ ಅಭಿಮಾನವನ್ನ ನೀವು ಇಟ್ಟುಕೊಂಡು ಕರ್ಮ ಕ್ಷೇತ್ರಕ್ಕೆ ಇಳಿದರೆ ಆ ಕರ್ಮದ ಫಲ ಏನಾಗತ್ತೆ ಅಂತ ಏನ್ ಮಾಡೋಣ? ಚೆಕ್ ಮಾಡ್ಕೊಂಡು. ಚೆಕ್ ಮಾಡೋಣ. ವಾಸ್ತವಿಕತೆ ಏನು ಅಂದ್ರೆ ಇದರೆಲ್ಲದರ ಬಗ್ಗೆ ಕ್ಲಾಸ್ ಆಗಿದೆ. ನನ್ನ ಕ್ಲಾಸ್ ದೇಹವಾನ್, ದೇಹ ಅಭಿಮಾನ್, ದೇಹಿ ಅಭಿಮಾನಿ ಸ್ಥಿತಿ, ಇದೆಲ್ಲದ ಬಗ್ಗೆ ಕ್ಲಾಸ್ ಆಗಿದೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಏನಾಗ್ತಿತ್ತು? ಇವತ್ತು ಈ ವಿಷಯ ನಿಮ್ಗೆ ಗೊತ್ತಾಗಿರೋದು. ಸರಿ, ಓಕೆ. ಈಗ ದೇಹ ಅಭಿಮಾನವನ್ನು ನಾನು ಕ್ಯಾರಿ ಮಾಡಿದ್ರೆ ಹೆಂಗಿರ್ತದೆ? ಓಕೆ, ಅದು ಬೇರೆ. ನೀವೆಲ್ಲ ಯಾರು? ಆತ್ಮ. ಆತ್ಮ ಅಲ್ವಾ? ಈಗ ಆತ್ಮ ಯಾವಾಗ ಎಷ್ಟು ಮೂಲ ಸ್ವರೂಪದಲ್ಲಿ ಶಾಂತವಾಗಿರ್ತದೋ ಅವಾಗ ಕರ್ಮ ಏನಾಗ್ತದೆ? ಕರೆಕ್ಟ್ ಆಗಿ ಆಗ್ತದೆ ಅಲ್ವಾ? ಈಗ ನಿಮ್ದೊಂದು ಶರೀರ ನಾರ್ಮಲ್ ಆಗಿದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದೆ. ತಲೆ ಮೇಲೆ ಒಂದು 50 kg ಏನಾದ್ರು ಒಂದು ಕಲ್ಲು ಇಟ್ಕೊಳ್ಳಿ, ಅಥವಾ ಶರೀರ ಏನಾಗಿದೆ, ಕಾಯಿಲೆ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಕುತ್ತಿಗೆ ಒಂದು ನೆಕ್ಲೆಸ್ ಹಾಕೊಳ್ಳಿ, ಅವಾಗ ಏನಾಗ್ತದೆ? ಭಾರ ಅಂತ ಅನ್ಸತ್ತೋ ಆರಾಮ್ ಅಂತ ಅನ್ಸತ್ತೋ? ಅಲ್ವಾ? ಎಕ್ಸ್ಟ್ರಾ ನೀವೇನ್ ತೆಗೆದುಕೊಂಡು ಹೋಗ್ತೀರೋ ಅದು ನಿಮ್ಗೆ ಏನಾಗತ್ತೆ? ಭಾರ ಅಂತ ಅನ್ಸತ್ತೆ. ಹೇಗೆ? ಶಾರೀರಿಕವಾಗಿ.
ಮಾನಸಿಕವಾಗೂ ಕೂಡ ನೀವು ನಾರ್ಮಲ್ ಆಗಿದ್ರೆ ಆದ್ಮೇಲೆ ನಿಮ್ಗೇನು ತೊಂದರೆ ಇಲ್ಲ. ಮಾನಸಿಕವಾಗೂ ಕೂಡ ಈ ಪ್ರಪಂಚದಲ್ಲಿರುವಂತ ಯಾವುದೇ ವಿಷಯವನ್ನ ವಿಕಾರವನ್ನ ಕ್ಯಾರಿ ಮಾಡ್ಕೊಂಡು ಹೋದ್ರೆ ಅದೇನಾಗ್ತದೆ ನಿಮ್ಗೆ ಭಾರ ಅಂತ ಅನ್ಸುತ್ತೆ. ಉದಾಹರಣೆಗೆ ಒಂದು ದಿನ ನಿಮ್ಮ ಮನೆ ಎದುರುಗಡೆಗೆ ಬೆಳಿಗ್ಗೆ ಭಾನುವಾರ 4 ಕಾರ್ ನಿಲ್ತದೆ. ಎಷ್ಟು ಕಾರು? 4. ಕಾರ್. ಯಾಕೆ ನಿಂತಿದೆ? ಯಾಕೆ ನಿಂತಿದೆ? ಏನೋ ಫಂಕ್ಷನ್ ಇರುತ್ತೆ. ಊರಿನ ಜನ ಎಲ್ಲ ನೋಡ್ತಿದೆ, ಏನಪ್ಪ ಅದ್ರಲ್ಲಿ ಒಂದು ಪೊಲೀಸ್ ಕಾರ್. ಓಕೆನಾ? ಅವರು ಇದು ಮಾಡ್ಕೊಂಡು ಬಂದಿದ್ದಾರೆ. ನೀವು ಹಳ್ಳಿಯಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಏನು ಸೌಂಡ್ ಮಾಡ್ಕೊಂಡು ಬರ್ತಾರಲ್ಲ ಅವರು. ಒಂದು ಪೊಲೀಸ್ ಕಾರು, ಒಂದು ಮಿನಿಸ್ಟರ್ ಕಾರ್. ಯಾರ ಕಾರು? ಮಿನಿಸ್ಟರ್ ಕಾರ್. 4 ಕಾರು ನಿಮ್ಮ ಮನೆ ಎದುರುಗಡೆಗೆ ಬಂದು ನಿಂತಿದೆ. ಯಾಕೆ? ನೋಡೋಣ ಆ ಕ್ಲಾಸಲ್ಲಿ ಏನಂತ ಉದಾಹರಣೆ ಆದ್ರೂ ನಿಮ್ಗೆ ನೆನಪಿದ್ಯಾ ಅಂತ. ಇದೇ ಉದಾಹರಣೆಯಲ್ಲಿ ಹೇಳಿತ್ತು. ಬಹಳ ಶ್ರೀಮಂತಿಕೆ ಇರುತ್ತೆ, ಏನೋ ಒಂದು ನಮ್ಮಿಂದ ಬೇಕಾಗಿರುತ್ತೆ ಅವ್ರಿಗೆ. ಅವರು ಯಾಕೆ ಬಂದಿದ್ದಾರೆ ಅಂತಂದ್ರೆ ಆ ಮಿನಿಸ್ಟರ ಮಗನ ಮದುವೆ. ಏನ್ ಹೇಳಿ? ಆ ಮಿನಿಸ್ಟರ್ ಮಗನ ಮದುವೆ. ನೀವು ಆ ಮಿನಿಸ್ಟರ್ ಕ್ಲಾಸ್ಮೇಟ್. ನೀವ್ಯಾರು? ಆ ರಾಜ್ಯದ ಮಿನಿಸ್ಟರ್ ಕ್ಲಾಸ್ಮೇಟ್. ಸರಿನಾ? ಓಕೆ. ಅವ್ರು ಏನ್ ಮಾಡಿದ್ದಾರೆ, ನಿಮ್ಗೆ ಇನ್ವಿಟೇಷನ್ ಕೊಡಬೇಕು ಅಂತ ಏನ್ ಮಾಡಿದ್ದಾರೆ, ಕಾರಲ್ಲಿ ನಿಮ್ಮ ಮನೆ ಎದುರುಗಡೆಗೆ ಬಂದು ಇಳಿದು ಮನೆ ಒಳಗಡೆಗೆ ಬಂದು ಇನ್ವಿಟೇಷನ್ ಕೊಟ್ಬಿಟ್ಟು ಏನ್ ಮಾಡಿದ್ದಾರೆ, ನೀವು ಮುದ್ದಾಂ ಬರ್ಲೇಬೇಕು, ಮದ್ವೆ ದಿನ ನಿಮ್ಗೆ ಸ್ಪೆಷಲ್ ಆಗಿ ನಾವು ಕಾರನ್ನ ಕಳಿಸ್ತೀವಿ, ನೀವು ಬರ್ಲೇಬೇಕು ಅಂತ ಬಿಟ್ಟು ಏನ್ ಮಾಡ್ತಾರೆ ಹೇಳ್ಬಿಟ್ಟು ಹೋಗ್ತಾರೆ. ಓಕೆ. ನಿಮ್ಗೆ ಯಾರು ಬಂದ್ಬಿಟ್ಟು ಗೌರವ ಕೊಟ್ರಿ ಇವಾಗ? ನಿಮ್ಗೆ ಯಾರು ಬಂದ್ಬಿಟ್ಟು ಗೌರವ ಕೊಟ್ಟಿದ್ದಾರೆ? ಮಿನಿಸ್ಟರ್. ಆ ಊರಿನಲ್ಲಿ ತುಂಬಾ ಮನೆಗಳಿದ್ದಾವೆ, ಹೌದಾ? ಆ ಕ್ಷೇತ್ರಕ್ಕೆ ಅವರು ಮಿನಿಸ್ಟರ್ ಆದ್ರೂ ಕೂಡ ಅವರು ಅಲ್ಲಿ ಯಾವ ಮನೆಗೂ ಹೋಗಿಲ್ಲ. ಸ್ಪೆಷಲ್ ಆಗಿ ನಿಮ್ಮ ಮನೆಗೆ ಬಂದ್ಬಿಟ್ಟು ಮಾತ್ರ ಏನ್ ಮಾಡಿದ್ದಾರೆ, ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಸರಿನಾ? ಆ ಒಂದು ಇನ್ವಿಟೇಷನ್ ರೇಟ್ ತುಂಬಾ ಕಡಿಮೆ. ಒಂದು ಇನ್ವಿಟೇಷನ್ 10,000 ರೂಪಾಯಿ. ಎಷ್ಟು? ಯಾವ್ದಕ್ಕೆ? ಇನ್ವಿಟೇಷನ್ ಕಾರ್ಡ್. ಇನ್ವಿಟೇಷನ್. ಆ ಇನ್ವಿಟೇಷನ್ ತಗೊಂಡು ಹೋದವ್ರಿಗೆ ಮಾತ್ರ ಮದುವೆಗೆ ಎಂಟ್ರಿ, ಬೇರೆಯವ್ರಿಗೆ ಎಂಟ್ರಿ ಇಲ್ಲ. ಇನ್ವಿಟೇಷನ್ 10,000 ರೂಪಾಯಿ ಅಂತಂದ್ರೆ ಮನೆ ಇಷ್ಟು ಮದುವೆ ಇನ್ನೆಷ್ಟು ಜೋರಾಗಿರ್ತದೆ ಅಂತ ಏನ್ ಮಾಡ್ಕೊಳ್ಳಿ, ಯೋಚನೆ. ಸರಿ, ಅವರು ನಿಮ್ಮ ಮನೆಗೆ ಬಂದು ನಿಮಗೆ ಗೌರವವನ್ನ ಕೊಟ್ಟಾಗ ನೀವು ನೆಲದ ಮೇಲೆ ಇರ್ತೀರೋ ಆಕಾಶದಲ್ಲಿ ಇರ್ತೀರೋ? ಆಕಾಶದಲ್ಲಿ. ಹೌದಾ? ಸರಿ. ಅವರು ಹೋದ್ರು, ಹೋದ ಮೇಲೆ ಅಕ್ಕಪಕ್ಕದ ಮನೆಯವ್ರು ನಿಮ್ಮ ಮನೆಗೆ ಬರ್ತಾರೋ ಬರಲ್ವೋ? ಬರ್ತಾರೆ. ಬರ್ತಾರೆ. ಬಂದ್ಬಿಟ್ಟು ಏನ್ ಕೇಳ್ತಾರೆ? ಇನ್ವಿಟೇಷನ್ ಕಾರ್ಡ್ ನ ನೋಡ್ತಾರೆ. ಅವ್ರು ಯಾಕೆ ಬಂದಿದ್ರು? ಇನ್ವಿಟೇಷನ್ ಓಪನ್ ಮಾಡೋದು ಅವ್ರ ಮನೆ ಒಳಗಡೆ ಬಂದ್ಮೇಲೆ ತಾನೆ. ಅವ್ರು ನಿಮ್ಮ ಮನೆಗೆ ಯಾಕೆ ಬಂದಿದ್ರು? ಮಿನಿಸ್ಟರ್ ಯಾಕೆ ನಿಮ್ಮ ಮನೆ ಬಂದಿದ್ರು? ಅವಾಗ ನೀವೇನ್ ಮಾಡ್ತೀರಾ? ಗರ್ವದಿಂದ, ದರ್ಪದಿಂದ, ಅಭಿಮಾನದಿಂದ, ಅಹಂಕಾರ, ನಿಮ್ಗೊಂದು 2 ಕೋಡ ಬಂದಿರ್ತದೆ. ಸಿಂಹಾಸನದ ಮೇಲೆ ಕುಂತಿರ್ತೀರಿ ನೀವು, ಕಿಟ್ಟ ಹಾಕೊಂಡು. ಸ್ಥೂಲವಾಗಿ ಅಲ್ಲ, ಆ ಮಾತಿನಲ್ಲಿ ಇರ್ತದೆ, ಇರಲ್ವಾ? ಇರುತ್ತೆ. ಅವ್ರು ನಮ್ಮ ಕ್ಲಾಸ್ಮೇಟು ಮುದ್ದಾಂ ಬರ್ಲಿಕ್ಕೆ ಹೇಳಿದ್ದಾರೆ, ಮದುವೆ ದಿನ ಬರ್ಲಿಕ್ಕೆ ಹೇಳಿದ್ದಾರೆ. ನೋಡಿ ಇನ್ವಿಟೇಷನ್ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಮ ದರ್ಪವನ್ನೆಲ್ಲ ಏನ್ ಮಾಡ್ತೀರಿ, ತೋರಿಸ್ತೀವಿ. ಅದ್ಯಾರು ಕೊಟ್ಟಿದ್ ನಿಮ್ಗೆ? ಮಿನಿಸ್ಟರ್. ಆ ಮಿನಿಸ್ಟರ್ ಬಂದಿರೋದಕ್ಕೆ ನಿಮ್ಗೆ ನೀವೇನ್ ಮಾಡ್ಕೊಂಡಿದ್ದು, ನಾನು ಊರಿನಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಮಿನಿಸ್ಟರ್ ನಮ್ಮನೆ ಬಾಗಿಲಿಗೆ ಏನ್ ಮಾಡಿದ್ದಾರೆ, ಬಂದಿದ್ದಾರೆ ಹೇಳುವಂತ ಒಂದು ದೇಹದ ಪ್ರತಿ ಅಭಿಮಾನ ಏನಾಗ್ತದೆ ನಿಮ್ಮಲ್ಲಿ? ಬರುತ್ತೆ. ಸರಿ. ಅವಾಗ ಮದುವೆಗೆ ನೀವು ಹೋಗ್ತಿರೋ ಹೋಗಲ್ವೋ? ಹೋಗ್ತೀವಿ. ಇಷ್ಟೆಲ್ಲ ಆದ್ಮೇಲೆ ಹೋಗದೆ ಇರ್ತೀವ ಅಣ್ಣವ್ರೆ? ಸರಿ. ಆ ದಿನ ಬೆಳಿಗ್ಗೆ ನೀವು ಮದುವೆಗೆ ಹೋಗ್ಲಿಕ್ಕೆ ರೆಡಿ ಇದ್ದೀರಾ, ಬೆಳಿಗ್ಗೆ ತಿಂಡಿನೂ ಕೂಡ ಮಾಡಿಲ್ಲ. ಯಾಕೆ ಹೇಳಿ? ಶ್ರೀಮಂತರ ಮನೆ. ಬಾಬನ ಮಗು ಅಲ್ಲ, ಲೌಕಿಕದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಓಕೆ. ಅಲ್ಲೂ ಅಷ್ಟು ಒಳ್ಳೆ ತಿಂಡಿ ಕೊಡಬೇಕಾದ ಮತ್ತೆ ಇಲ್ಲಿ ಅಂತ ತಿಂಡಿ ತಿಂತಾರೆ ಅಂತ ಬಿಟ್ಟು ತಿಂಡಿನೂ ಕೂಡ ತಿಂದಿಲ್ಲ. ಓಕೆ. ಅಲ್ಲೇ ಹೋಗ್ಬಿಟ್ಟು ತಿಂಡಿ ತಿನ್ನೋಣ ಅಂತ ರೆಡಿ ಆಗ್ಬಿಟ್ಟು ಬೆಳಿಗ್ಗೆ 7 ಗಂಟೆನೆ ಮನೆಯಿಂದ ಒಳಗೆ ಹೊರಗೆ ಒಳಗೆ ಹೊರಗೆ ಎಲ್ಲ ಶೃಂಗಾರ ಮಾಡ್ಕೊಂಡು ಏನ್ ಮಾಡ್ತಿದ್ದೀರಿ, ಊರ್ನವರೆಲ್ಲ ನೋಡ್ಲಿ ಅಂತ ಬಿಟ್ಟು ಏನ್ ಮಾಡ್ತಿದ್ದೀರಿ, ಮನೆ ಹೊರಗಡೆ ಬಂದು ಕೂತ್ಕೊಳ್ಳೋದೇನು ನೋಡೋದೇನು ಮಾಡ್ತಾ ಇದ್ದೀರಿ. ಸರಿ. ಪಕ್ಕದವ್ರು ಕೇಳ್ತಾರೆ, ಎಷ್ಟು ಗಂಟೆ ಕಾರ್ ಕಳಿಸ್ತಾರಂತ್ರಿ? ಇಲ್ಲಿ ಬೆಳಿಗ್ಗೆ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಸರಿ, 7 ಆಯ್ತು, 7:15 ಆಯ್ತು, 8 ಆಯ್ತು, 8:15 ಆಯ್ತು, 9 ಆದ್ರೂ ಕಾರು ಇಲ್ಲ. ಅವಾಗ ನಿಮ್ ಸ್ಥಿತಿ ಏನಾಯ್ತು? ಯಾಕೆ? ಯಾಕೆ?
ಮಿನಿಸ್ಟರ್ ಬರ್ಲಿ. ಕಾರ್ ಕಳಿಸ್ತಾ ಇದ್ದಾರೆ ಅಂತ ನೀವು ನಿರೀಕ್ಷೆ ಇಟ್ಕೊಂಡ್ಬಿಟ್ಟು ಏನ್ ಮಾಡಿದೆ, ಬೆಳಿಗ್ಗೆ ಕರ್ಮವನ್ನ ಮಾಡಿರೋದಕ್ಕೆ ಆ ನಿರೀಕ್ಷೆ ಸುಳ್ಳಾದಾಗ ನಿಮ್ಮ ಸ್ಥಿತಿ ಏನಾಯ್ತು? ಡೌನ್ ಡೌನ್. ಡೌನ್. ಅವ್ರು ಕಾರ್ ಕಳಿಸಿಲ್ಲ ಹೇಳೋದು ಮಾತಕ್ಕೆ ಮದ್ವೆ ಹೋಗೋದು ನಿಲ್ಲಿಸ್ತೀರಾ ನೀವು? ಇಲ್ಲ. ಇಲ್ಲ. ಏನ್ ಮಾಡ್ತೀರಾ ಅವಾಗ? ಹೋಗ್ತೀವಿ. ಅವಾಗ ಏನ್ ಮಾಡ್ತೀರಿ? ಆನ್ಲೈನ್ ಅಲ್ಲಿ ಓಲಾ ಬುಕ್ ಮಾಡ್ಬಿಟ್ಟು ಕಾರಲ್ಲೇ ಹೋಗ್ತೀರಾ. ಯಾಕೆ ಹೇಳಿ? ಮಿನಿಸ್ಟರ್ ಮಿನಿಸ್ಟರ್ ಮದ್ವೆ ಆಟೋದಲ್ಲಿ ಹೋದ್ರೆ, ಬಸ್ಸಲ್ಲಿ ಹೋದ್ರೆ ಇನ್ಸಲ್ಟ್ ಅಲ್ವಾ? ಓಕೆ. ಅವಾಗ ಪಕ್ಕದ ಮನೆ ಕೇಳ್ತೀರಿ, ಏನ್ರಿ ಕಾರ್ ಬಂದೇ ಇಲ್ಲ? ಅವಾಗ ನೀವೇನ್ ಹೇಳ್ತೀರಿ? ತುಂಬಾ ಬ್ಯೂಸಿ ಅಲ್ವಾ, ಸಾವಿರಾರು ಜನ ಬರ್ತಾರಲ್ಲ, ಮೋಸ್ಟ್ಲಿ ಮರ್ತೋಗಿರ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಮಜಾಯಿಸಿ ಕೊಡ್ತೀರಾ. ಆ ಸಮಜಾಯಿಸಿ ಕೊಡಬೇಕಾದ್ರೆ ಸ್ವಲ್ಪ ನಿಮ್ ಟೋನ್ ಏನಾಗಿರ್ತದೆ? ಡೌನ್. ಡೌನ್ ಆಗಿರ್ತದೆ. ಓಕೆ, ಸರಿ. ಅಷ್ಟು ಮಾಡ್ಕೊಂಡ್ಬಿಟ್ಟು ನೀವ್ ಎಲ್ಲಿಗೆ ಹೋದ್ರೆ? ಮದ್ವೆಗೆ. ಮದ್ವೆಗೆ ಹೋದ್ರೆ ನಿಮಗೆ ಮಿನಿಸ್ಟರ್ ಒಬ್ಬರು ಬಿಟ್ಟು ಬೇರೆ ಯಾರ ಪರಿಚಯನೂ ಇಲ್ಲ. ಮಿನಿಸ್ಟರ್ ಮನೆಯವ್ರ ಪರಿಚಯ ಇಲ್ಲ, ಮಕ್ಕಳ ಪರಿಚಯ ಇಲ್ಲ, ಅವರ ಸಂಬಂಧ ಯಾರ ಪರಿಚಯನೂ ಕೂಡ ನಿಮ್ಗೆ ಇಲ್ಲ. ನಿಮ್ಮ ಲೆಕ್ಕದಲ್ಲಿ ಏನು ಅಂತಂದ್ರೆ, ಮದುವೆ ಮನೆ ಹೋಗ್ಬೇಕಾದ್ರೆ ಬನ್ನಿ 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 ಅಂತ ಕರೀತಾರೆ ಅಂತ ನೀವು ನಿರೀಕ್ಷೆ ಇಟ್ಬಿಟ್ಟು ಹೋಗಿತ್ತು. ಅಲ್ಲಿ ಹೋದಾಗ ಅವ್ರವ್ರ ಪರಿಚಯದವ್ರಿಗೆ ಅವ್ರು ಕರೀತಾ ಇದ್ರೆ ನಿಮ್ಮನ್ನು ಯಾರು ಕೂಡ ಏನ್ ಮಾಡಿಲ್ಲ, ಕರೆದಿಲ್ಲ. ಅವಾಗ ನಿಮ್ಮ ಸ್ಥಿತಿ ಏನಾಯ್ತು? ಡೌನ್ ಡೌನ್. ಯಾಕೆ? ನಿರೀಕ್ಷೆ. ಅಭಿಮಾನ. ಈಗ ಅವರು ನನಗೆ ಗೌರವ ಕೊಡಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ನೀವು ಅಲ್ಲಿ ಹೋದ್ರಿ. ಅದು ನಿರೀಕ್ಷೆ ಏನಾಗಿಲ್ಲ, ನಿಮ್ಗೆ ಅಷ್ಟು ಗೌರವ ಎದುರುಗಡೆಯವರು ಕೊಡ್ಲಿಲ್ಲ. ಅವಾಗೇನಾಯ್ತು? ಗೌರವ ಡೌನ್ ಆಯ್ತು. ಪಕ್ಕದಲ್ಲಿ ಜ್ಯೂಸ್ ಕುಡೀರಿ ಅಂತ ಅಂದು ಹೇಳಲಿಲ್ಲ, ಅದು ನೀವೇನ್ ಮಾಡಿದ್ರಿ? ಕುಡಿದ್ವಿ. ಕುಡಿದ್ರಿ. ಕುಡಿದು ಬಿಟ್ಟು ಒಳಗಡೆ ಹೋದ್ರೆ ತಿಂಡಿ ತಿನ್ನಿ ಅಂತ ಯಾರು ಹೇಳಲಿಲ್ಲ. ಯಾಕೆ? ಪರಿಚಯ ಇಲ್ಲ. ನೀವು ಯಾರು ಅಂತ ಗೊತ್ತಿಲ್ವಲ್ಲ. ನೀವು ಗಂಡಿನ ಕಡೆಯರೋ ಹೆಣ್ಣಿನ ಕಡೆಯರೋ ಏನು ಅಂತ ನಿಮ್ಗೆ ಗೊತ್ತೇ ಇಲ್ವಲ್ಲ ಅವ್ರು ಮಾತಾಡ್ಸ್ಲಿಕ್ಕೆ. ಸರಿ, ಒಳಗಡೆ ಹೋಗ್ಬಿಟ್ಟು ಏನ್ ಮಾಡಿದ್ರಿ? ಒಂದ್ ಚೇರ್ ಮೇಲೆ ಕೂತ್ಕೊಂಡು. ಸರಿನಾ? ಓಕೆ, ಸರಿ. ಅದಾದ್ಮೇಲೆ ಮಿನಿಸ್ಟ್ರಿ ಇದಲ್ಲಿ ನಿಮ್ಮ ಎದುರುಗಡೆ ಒಂದು 15-20 ಸಲ ಏನ್ ಮಾಡಿದ್ರೆ, ಹಿಂದೆ ಮುಂದೆ ಹಿಂದೆ ಮುಂದೆ ಏನ್ ಮಾಡಿದ್ದಾರೆ? ಹೋಗಿ ಬರ್ತಿದ್ದಾರೆ. ಹೋಗಿ ಬಂದಿದ್ದಾರೆ. ಅದು ನಿಮ್ ಕಡೆ ನೋಡ್ಲೇ ಇಲ್ಲ. ಯಾಕೆ? ಬಿಸಿ. ಅವ್ರು ಬ್ಯೂಸಿ ಆಗಿದ್ದಾರೆ. ಆವಾಗ ನಿಮ್ ಸ್ಥಿತಿ ಏನಾಯ್ತು? ಇನ್ನೂ ಕಮ್ಮಿ ಇದೆ. ಯಾಕೆ? ಮಿನಿಸ್ಟ್ರು ಬರ್ತಾರೆ, ಮಾತಾಡ್ತಾರೆ, ಬಂದಿದ್ದು ಚೆನ್ನಾಗಿತ್ತು, ತುಂಬಾ ಧನ್ಯವಾದ ಅಂತ ಹೇಳ್ತಾರೆ ಅಂತ ನೀವು ನಿರೀಕ್ಷೆ ಏನ್ ಮಾಡಿದಿರಿ? ಇಟ್ಕೊಂಡಿದ್ರಿ. ಓಕೆ. ಮದುವೆ ಮನೆಗೆ ಹೋಗಿದ್ದು ಯಾಕೆ? ಮದುವೆಗೆ ಯಾಕೆ ಹೋಗಿದ್ರಿ? ಕರ್ದಿದ್ದಾರೆ, ಹೋಗಿದ್ದಾನೆ. ಖುಷಿಯಿಂದ ಇರ್ಲಿಕ್ಕೆ, ಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಲಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ, ಹೌದಾ? ಆದ್ರೆ ಈ ಮಾನದ ನಿರೀಕ್ಷೆ ಇಟ್ಕೊಂಡು ನೀವು ಹೋಗಿರುವಂತ ಕಾರಣದಿಂದ ಅಲ್ಲಿ ಖುಷಿ ಆಗ್ತಾ ಇದೆಯೋ, ಆಂತರಿಕವಾಗಿ ದುಃಖ ಆಗ್ತಾ ಇದೆಯೋ? ದುಃಖ. ಆ ದುಃಖಕ್ಕೆ ಕಾರಣ ನೋವಾ, ಶಾರೀರಿಕ ನೋವಾ? ಅಲ್ಲ. ಇಲ್ಲ. ಎಲ್ಲಿ? ಮಾನಸಿಕವಾದ ಸಮಸ್ಯೆ. ಯಾರು ಮಾಡ್ಕೊಂಡಿದ್ದು? ನಾನೇ. ಸ್ವಯಂ ಕೃತಾಪರಾಧ. ನೀವೇ ಮಾಡ್ಕೊಂಡಿರೋದು, ಬೇರೆ ಯಾರು ಮಾಡ್ಕೊಂಡಿಲ್ಲ. ಸರಿ, ಓಕೆ. ಅದಾದ್ಮೇಲೆ ಇವಾಗ ಬಂದಿದ್ದೀನಿ ಅಂತಂದ್ಮೇಲೆ ನೀವೇನ್ ಮಾಡ್ಬೇಕು? ಸ್ಟೇಜಲ್ಲಿ ಹೋಗ್ಬೇಕಲ್ವಾ? ಓಕೆ, ಸರಿ. ಸ್ಟೇಜಲ್ಲಿ ಹೋಗ್ಬೇಕಾದ್ರೆ ನೀವು ಸ್ಟೇಜಲ್ಲಿ ಏನಾಗುತ್ತೆ, ಒಂದು ಕ್ಯೂ ಇರ್ತದೆ. ಸರಿನಾ? ಒಂದೊಂದು ಗ್ರೂಪ್ನವ್ರು ಬರ್ತಾರೆ, ಒಂದು 4 ಜನ ಬರ್ತಾರೆ, ವಿಶ್ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ? ಫೋಟೋ ತೆಗೆದ್ಬಿಟ್ಟು ಕಳಿಸ್ತಾರೆ. ಸರಿ. ನೀವಲ್ಲಿ ಸ್ಟೇಜಲ್ಲಿ ಹೋಗುವವರೆಗೂ ಕೂಡ ಅಲ್ಲಿ ಮಿನಿಸ್ಟರ್ ಇದ್ದಾರೆ. ನೀವಲ್ಲಿ ಹೋಗುವವರೆಗೆ ಬೇರೆ ಯಾರೋ ಬಂದು ಅಂತ ಸ್ಟೇಜಿಂದ ಏನ್ ಮಾಡ್ಬಿಟ್ಟು ಕೆಳಗಡೆ ಗಿಳಿದ್ಬಿಟ್ಟು ಬಂದ್ಬಿಟ್ಟು, ಆಗ ನೀವು ನಿಮ್ಮನ್ನ ಅಲ್ಲಿ ಇಂಟ್ರೊಡ್ಯೂಸ್ ಏನ್ ಮಾಡ್ಬೇಕಾಗ್ತದೆ? ಮಾಡಿಸ್ಕೊಳ್ಬೇಕಾಗ್ತದೆ. ಯಾರ ಹತ್ರ? ಗಂಡು ಹೆಣ್ಣ. ಮಧುಮಕ್ಕಳ ಹತ್ರ. ಆವಾಗ ಅದು ನಿಮ್ಗೆ ತುಂಬಾ ಕಷ್ಟ ಆಗ್ತದೆ, ನಾನು ಇಂಥವ್ರು ಅಂತ ಹೇಳಲಿಕ್ಕೆ, ಹೌದಲ್ವೋ? ಅದೇನೇ ಮಿನಿಸ್ಟರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ರೆ ಏನಾಗ್ತಿತ್ತು? ನಿಮ್ಗೆ ಗೌರವ. ಖುಷಿ ಆಗ್ತಿತ್ತು. ನೀವೇನ್ ನಿರೀಕ್ಷೆ ಮಾಡಿದ್ದೀರಿ ಅಂತಂದ್ರೆ, ಅಟ್ಲೀಸ್ಟ್ ಸ್ಟೇಜಲ್ಲಿ ಆದ್ರೂ ಮಿನಿಸ್ಟರ್ ನಿಮ್ಮ ಹತ್ರ ಮಾತಾಡ್ತಾರೆ ಅಂತ. ಅಲ್ಲೂ ಕೂಡ ಏನಾಯ್ತು? ನಿಮ್ ಗಾಳಿ ಬಲೂನಿಂದು ಡೌನ್. ಓಕೆ. ಅದಾದ್ಮೇಲೆ ಅವರು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅಂತ ನೀವು ನಿರೀಕ್ಷೆ ಮಾಡಿದ್ರಿ. ಸರಿ. ಅದನ್ನೂ ಕೂಡ ಮಧುಮಕ್ಕಳು ಹೇಳಲಿಲ್ಲ. ಆವಾಗ ಮತ್ತೆ ನಿಮ್ಮ ಸ್ಥಿತಿ ಏನಾಯ್ತು? ಅವನಾಯ್ತು. ಅಷ್ಟು ಮುಗಿಸ್ಕೊಂಡು ಊಟ ಕೂತ್ಕೊಂಡಿದ್ದೀರಾ. ಓಕೆ. ಒಳ್ಳೆ ಡ್ರೆಸ್ ಹಾಕೊಂಡಿದ್ದೀರಾ. ಈಗ ಇಷ್ಟೆಲ್ಲ ಇದ್ದಾಗ ಅಲ್ಲಿರುವಂತ ಭೋಜನ ನಿಮ್ಗೆ ಖುಷಿ ಕೊಡತ್ತೋ ಕೊಡಲ್ವೋ? ಇಲ್ಲ. ಸಾವಿರಾರು ಜನ ಇದ್ದಾರೆ, ಯಾರ್ದೂ ಪರಿಚಯ ಇಲ್ಲ, ನೀವು ಒಬ್ಬಂಟಿನೇ, ನೀವು ಕುತ್ಕೊಂಡಿದ್ರೆ ಊಟ ತಿಂತಾ ಇದ್ದೀರಿ. ಆದ್ರೆ ಊಟ ನಿಮ್ಗೆ ಸುಖ ಕೊಡ್ತಾ ಇದೆಯಾ? ಇಲ್ಲ. ಖುಷಿ ಕೊಡ್ತಾ ಇದೆಯಾ? ಹಾಗಿದ್ರೆ ಊಟ ಇಲ್ವಾ ಅಲ್ಲಿ? ಇದೆ. ಮೈ ಮೇಲೆ ಬಂಗಾರ ಇಲ್ವಾ? ಇದೆ. ರೇಷ್ಮೆ ಸೀರೆ ಇಲ್ವಾ? ಇದೆ. ಆದ್ರೆ ನಿಮಗೆ ಖುಷಿಯಾಗಿ ಕೊಡ್ತಾ ಇಲ್ಲ.
ಯಾಕೆ ಕೊಡ್ತಾ ಇಲ್ಲ? ನಿರೀಕ್ಷೆ. ನೀವು ಏನು ಮಾನದ ನಿರೀಕ್ಷೆ ಇಟ್ಕೊಂಡಿದ್ರು ಆ ಮಾನಸಿಕದಿದ್ದಾಗ ಮಾನಸಿಕ ವೇದನೆಯಲ್ಲಿ ನಡೀತಾ ಇದೆ. ಏನ್ ನಡೀತಾ ಇದೆ? ಮಾನಸಿಕ. ಮಜಾ ಏನು ಗೊತ್ತಾ? ಒಳಗಡೆ ಅಷ್ಟು ಮಾನಸಿಕ ವೇದನೆ, ಮುಖದಿಂದ ಏನ್ ಮಾಡ್ತಿರ್ತೀವಿ? ನಾಟಕೀಯ ನಗು. ಏನ್ ಹೇಳಿ? ಒರಿಜಿನಲ್ ನಗು ಅಲ್ಲ ಅದು. ಅದ್ಯಾವುದು? ನಾಟಕೀಯ. ನಾಟಕದಲ್ಲಿ ಒಳಗಡೆ ದುಃಖ ಇದ್ರೂ ಕೂಡ ಏನ್ ಮಾಡ್ತಾರ? ನಗ್ತಾರಲ್ವಾ? ಅದೇ ರೀತಿ ಇಲ್ಲಿ ಏನ್ ನಡೀತಾ ಇದೆ? ನಾಟಕೀಯವಾದಂತ ನಗು ನಡೀತಾ ಇದೆ. ಅಕ್ಕಪಕ್ಕ ಅವ್ರು ಯಾರು ಪರಿಚಯನೇ ಇಲ್ಲ, ಅದು ಕೂಡ ನಗ್ತೀರಾ ನೀವು ಅಲ್ಲ? ಆರ್ಟಿಫಿಷಿಯಲ್ ನಗು. ಓಕೆ, ಇದಕ್ಕೆಲ್ಲ ಕಾರಣ ಏನು? ದೇಹಾಭಿಮಾನ. ಯಾವ ದಿನದಲ್ಲಿ ಯಾವ ಖುಷಿಯನ್ನ ನೀವು ನಿರೀಕ್ಷೆ ಮಾಡಿದ್ರು ಅದು ನಿಮ್ಗೆ ಸಿಗದೇ ಇರುವಂತ ಕಾರಣ ಯಾಕೆ? ನೀವು ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇಹದ ಪ್ರತಿ ಇರುವಂತ ಅಭಿಮಾನ. ಇದು ಆತ್ಮಾಭಿಮಾನ ಅಲ್ಲ. ಇದು ಯಾವುದ್ರ ಬಗ್ಗೆ ಇರುವಂತದ್ದು? ದೇಹಾಭಿಮಾನ. ದೇಹ ಕ್ಲಾಸ್ಮೇಟ್ ಹೊರತು ಆತ್ಮ ಕ್ಲಾಸ್ಮೇಟ್ ಅಲ್ವಲ್ಲ. ದೇಹದ ಸ್ನೇಹಿತನೇ ಹೊರತು ಆತ್ಮನ ಸ್ನೇಹಿತ ಅಲ್ವಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ದೇಹ ಅಂತ ತಿಳಿದುಕೊಂಡ ಮೇಲೆ ದೇಹದ ಎಕ್ಸ್ಟ್ರಾ ನಿಮ್ಗೆ ಅಭಿಮಾನವನ್ನ ಇಟ್ಕೊಂಡ್ಬಿಟ್ಟು ನೀವು ಕಾರ್ಯಕ್ಷೇತ್ರಕ್ಕೆ ಹೋದಾಗ, ನಿರೀಕ್ಷಿತ ಮಟ್ಟದ ಮಾನಸಿಕದಿದ್ದಾಗ ನಿಮ್ಮ ಸ್ಥಿತಿ ಏನಾಗ್ತದೆ? ಡೌನ್ ಆಗ್ತದೆ. ಅದರ ಎಫೆಕ್ಟ್ ಕರ್ಮ ಮೆತ್ತು ಕರ್ಮದ ಫಲದ ಮೇಲೆ ಬೀಳುತ್ತೆ. ಓಕೆ, ಈಗ ದೇಹ ಭಾನನೇ ಇಲ್ಲ ಅಂತಂದ್ಮೇಲೆ ದೇಹ ಅಭಿಮಾನ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ನೆಕ್ಲೆಸೇ ಇಲ್ಲ ಅಂತಂದ್ಮೇಲೆ ನೆಕ್ಸ್ಟ್ ಸುಂದರ ಇದೆಯೋ ಇಲ್ಲ ಹೊಡೆದು ಪ್ರಶ್ನೆನೇ ಬರೋದಿಲ್ಲ. ಅದು ಒರಿಜಿನಲ್ ಡೂಪ್ಲಿಕೇಟ್ ರೋಲ್ಡ್ ಗೋಲ್ಡ್ ಏನೋ ಗೊತ್ತೇ ಬರೋದಿಲ್ಲ. ನೆಕ್ಲೆಸ್ ಇದ್ರೆ ತಾನೇ ಅದು ಬರೋದು. ಹೌದು. ಈಗ ದೇಹ ಭಾನನೇ ಇಲ್ಲ ಅಂದ್ಮೇಲೆ ದೇಹ ಅಭಿಮಾನ ಬರ್ಲಿಕ್ಕೆ ಸಾಧ್ಯವಿಲ್ಲ. ದೇಹ ಇದ್ರೂ ಕೂಡ ಅದರ ಮಾಲೀಕ ನಾನಲ್ಲ, ಯಜಮಾನ ನಾನಲ್ಲ ಅಂತಂದಾಗ ದೇಹ ಅಭಿಮಾನ ಬರ್ಲಿಕ್ಕೆ ಸಾಧ್ಯವಿಲ್ಲ. ಈಗ ದೇಹ ಭಾನ ಇಲ್ಲ ಅಂತಂದ್ರೆ ಅದನ್ನೇ ನೀವು ಸುಟ್ಟಾಕಿದ್ದೀರಿ ಅಂತಂದ್ಮೇಲೆ ಆವಾಗ ದೇಹ ಅಭಿಮಾನ ಎಲ್ಲಿಂದ ಬರ್ತದೆ? ದೇಹ ಇದ್ರೆ ತಾನೆ. ಇವಾಗ ನೀವು ಶರೀರ ಬಿಟ್ಬಿಟ್ಟಿದ್ದೀರಿ ಅಂತ ತಿಳ್ಕೊಳ್ಳಿ. ಶರೀರ ಇದ್ರೆ ತಾನೆ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಮ್ಮ ಆಸ್ತಿ ಪಾಸ್ತಿ ಪ್ರಪಂಚ ಮನೆ ಸಂಸಾರ ಕುಟುಂಬ ಎಲ್ಲ ಇದೆ ತಾನೆ. ಹೌದು. ಶರೀರನೇ ಇಲ್ಲ ಅಂದ್ಮೇಲೆ ಏನಿದೆ? ಏನೂ ಇಲ್ಲ. ಈಗ ದೇಹಾಭಿಮಾನವನ್ನು ಸುಡಬೇಕು, ದೇಹಭಾನವನ್ನು ಸುಡಬೇಕು ದೇಹ ಬಾಣವನ್ನು ಸುಡಬೇಕು ಅಲ್ವಾ? ಶರೀರನೇ ಇಲ್ಲ ಅಂದ್ಮೇಲೆ ಬಟ್ಟೆ ಯಾವ್ದ್ರ ಮೇಲೆ ಹಾಕೊಳ್ತೀರಿ? ನೆಕ್ಲೆಸ್ ಯಾವ್ದ್ರ ಮೇಲೆ ಹಾಕೊಳ್ತೀರಿ? ತಿಲಕ ಎಲ್ಲಿ ಇಡ್ತೀರಾ ನೀವು? ಯಾವ ಮನೇಲಿ ಇಡ್ತೀರಿ? ಯಾರಿಗೇನ್ ತೋರಿಸ್ತೀರಿ? ಯಾಕಂದ್ರೆ ತೋರಿಸುವಂತ ಸಾಧನನೇ ನಿಮ್ಮ ಹತ್ರ ಇಲ್ಲ. ಇಲ್ಲ. ಅರ್ಥ ಆಗ್ತಿದ್ಯಾ? ಈಗ ವ್ಯತ್ಯಾಸ ಗೊತ್ತಾಯ್ತಾ? ದೇಹ ಭಾನ, ದೇಹಾಭಿಮಾನ. ದೇಹ ಅಭಿಮಾನ. ಅಭಿಮಾನ. ಓಕೆ ಓಕೆ. ದೇಹಿ ಅಭಿಮಾನಿ ಅಂತಂದ್ರೆ ಏನು? ಆತ್ಮಿಕ ಸ್ಥಿತಿ. ಶರೀರ. ನಾನು ಆತ್ಮ ಅಂತ ಶರೀರ ಸ್ಥಿತಿ. ಆತ್ಮಿಕ ಸ್ಥಿತಿ ಬೇರೆ, ಅಶರೀರಿ ಸ್ಥಿತಿ ಬೇರೆ, ದೇಹಿ ಅಭಿಮಾನಿ ಸ್ಥಿತಿ ಬೇರೆ. ಓಕೆ. ಗುಲಾಬ್ ಜಾಮೂನು, ರಸಗುಲ್ಲಾ, ರವಾ ಲಾಡು 3 ಒಂದೇನಾ? ಇಲ್ಲ. 3 ಸ್ವೀಟ್ ಅಲ್ವಾ? 3 ಸ್ವೀಟ್ ಹೌದು ಅಲ್ವಾ? ಹೌದು. 3 ಸ್ವೀಟ್ ಆದ್ರೂ ಕೂಡ ರುಚಿಯಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಇದು ದೇಹಿ ಅಭಿಮಾನಿ ಅಂತಂದ್ರೆ ಇನ್ನು ದೇಹಿ ಅಭಿಮಾನಿ ಸ್ಥಿತಿ ಅಂತ ಅಶರೀರಿ ಅಲ್ಲ, ಆತ್ಮಿಕ ಸ್ಥಿತಿ ಅಲ್ಲ. ದೇಹಾಭಿಮಾನ ಸ್ಥಿತಿ ಅಂತ ಆತ್ಮಾಭಿಮಾನ ಸ್ಥಿತಿನೂ ಅಲ್ಲ, ದೇಹಭಾನ ಅಂತೂ ಅಲ್ಲವೇ ಅಲ್ಲ, ದೇಹ ಅಭಿಮಾನನೂ ಅಲ್ಲ. ದೇಹ ಅಭಿಮಾನಿ ಅಂತಂದ್ರೆ ಏನು? ನಿರಾಕರಿಸ್ತೀವಿ. ಅಲ್ಲ. ದೇಹದಲ್ಲಿದ್ದೂನು ಅಶರೀ ಭಿನ್ನ ಆಗಿರೋದು. ದೇಹದಲ್ಲಿದ್ದು ಭಿನ್ನವಾಗೋದಲ್ಲ. ನಾನು ಶರೀರದಲ್ಲಿ ಇದ್ರೂ ಕೂಡ ಆತ್ಮ ಬೇರೆ, ಶರೀರ ಬೇರೆ. ದೇಹಿ ಅಂತಂದ್ರೆ ಏನು? ಆ ಅಭಿಮಾನವನ್ನ ಏನ್ ಮಾಡೋದು? ಬಿಟ್ಬಿಡೋದು. ಇವಾಗ ದೇಹ ಅಭಿಮಾನವನ್ನ ಇಟ್ಕೊಂಡ್ಬಿಟ್ಟು ನೀವು ಕರ್ಮ ಮಾಡ್ತಿದ್ದಲ್ವಾ? ದೇಹಿ ಅಂತದೇನು? ಭವತಿ ಭಿಕ್ಷಾಂ ದೇಹಿ ಅಂದ್ರೆ ದೇಹ ಅಂದ್ರೆ ಕೊಡು ಅಂತ. ಆ ಅಭಿಮಾನವನ್ನ ಬಿಡಬೇಕು. ನಾನು ಯಾರು? ಆತ್ಮ. ಆತ್ಮ ಏನ್ ಮಾಡಿದೆ? ಶರೀರದ ಭ್ರಕುಟಿಯಲ್ಲಿ ಕುತ್ಕೊಂಡ್ಬಿಟ್ಟು ಶರೀರ ಹೇಳುವಂತ ಸಾಧನವನ್ನು ಉಪಯೋಗ ಮಾಡ್ತಿದೆ ಹೊರತು ಆ ಶರೀರದ ಪ್ರತಿ ನಮ್ಗೇನಿಲ್ಲ ಅಭಿಮಾನ ಇರಕೂಡದು. ಸಾಧನವನ್ನು ಉಪಯೋಗ ಮಾಡ್ಬೇಕಷ್ಟೇ. ಓಕೆ, ನಾನು ಸಾಧನ ಉಪಯೋಗ ಮಾಡ್ತಿದ್ದೆ. ಸೆಂಟರ್ ಇನ್ ಕಾರು ನಾನು ಉಪಯೋಗ ಮಾಡ್ತಿದ್ದೇನೆ, ಮಾಲೀಕ ನಾನು ಅಲ್ಲ. ಕಾರು ಉಪಯೋಗ ಮಾಡುವಷ್ಟು ನಾನು ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಸರಿ, ಆವಾಗ ನೀವು ಕರ್ಮ ಮಾಡ್ಬೇಕಲ್ಲ. ಆತ್ಮನೇ ಬೇರೆ,
ಶರೀರನೇ ಬೇರೆ. ಆತ್ಮ ಭ್ರಕುಟಿಯಲ್ಲಿ ಇದ್ದು ಬಿಟ್ಟು ಶರೀರ ಹೇಳುವಂತ ಸಾಧನದ ಮೂಲಕ ಸಪರೇಟ್ ಆಗಿ ಏನ್ ಮಾಡ್ತಿದೆ, ಕರ್ಮವನ್ನ ಮಾಡ್ತಾ ಇದೆ. ಓಕೆ, ಶರೀರ ಬೇರೆ, ಬಟ್ಟೆ ಬೇರೆ. ಶರೀರ ಬೇರೆ, ಚಸ್ಮಾ ಬೇರೆ. ಗೊತ್ತಾಗತ್ತೆ ತಾನೆ? ಹಾಗೆ ಪ್ರತಿ ಕರ್ಮ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ಸ್ಥಿತಿ ಇರ್ಬೇಕಿದು? ಆತ್ಮ ಬೇರೆ, ಶರೀರ ಬೇರೆ. ಶರೀರ ಬೇರೆ. ಆತ್ಮ ಎಲ್ಲಿದೆ? ಪ್ರಕೃತಿ. ಭ್ರಕುಟಿಯಲ್ಲಿ. ಆ ಆತ್ಮ ಮನಬುದ್ಧಿ ಸಂಸ್ಕಾರದಿಂದಲೋ ಆಮೇಲೆ ಶರೀರದಿಂದಲೂ ಅದೇನೋ ಭಿನ್ನ. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಆಯ್ತಣ್ಣ. ಪಟ್ನೆ ಆನ್ಸರ್ ಬರ್ತಾ ಇಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತಾನೆ ಅರ್ಥ. ಇನ್ನೊಂದು ಉದಾಹರಣೆ ಕೊಡಿ ಅಂತ ಹೇಳ್ತಿದ್ದಾನೆ. ಇನ್ನೂ ಉದಾಹರಣೆ ಕೊಡಬೇಕು ಅಂತಂದ್ರೆ, ಓಕೆ, ಕಾರ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಜನರಿಗೆ ಏನ್ ಕಾಣ್ತದೆ? ಕಾರ್ ಕಾರ್ ಹೋಗ್ತಾ ಇದೆ ತಾನೆ? ಸರಿ. ಹಾಗೆ ಕಾರ್ ಒಳಗಡೆಗೆ ಯಾರಿದ್ದಾರೆ? ಮಾಲೀಕ. ಡ್ರೈವರ್ ಇದ್ದಾರೆ ತಾನೆ? ಅವಾಗ ಡ್ರೈವರ್ ಶರೀರ ಅಂತ ತಿಳ್ಕೊಳ್ಳಿ. ಶರೀರ ಬೇರೆ ತಾನೆ, ಹೌದು. ಬಟ್ಟೆ ಬೇರೆ ತಾನೆ, ಹ್ಮ್. ಚಪ್ಪಲಿ ಬೇರೆ ತಾನೆ, ಸೀಟ್ ಬೇರೆ ತಾನೆ, ಎಕ್ಸ್ಲೇಟರ್ ಬ್ರೇಕ್ ಎಲ್ಲ ಬೇರೆ ಬೇರೆ ತಾನೆ. ಇದೆಲ್ಲ ಎಲ್ಲಿದೆ? ಕಾರ್ನ ಒಳಗಡೆಗಿದೆ. ಆದ್ರೆ ಅವ್ನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಇದೆಲ್ಲ ಬೇರೆ ಅಂತ ತಿಳ್ಕೊಂಡಿತಾನೆ ಕರ್ಮ ಮಾಡ್ತಾನೆ, ಅಥವಾ ಒಳಗಡೆ ಸೇರಿದ ತಕ್ಷಣ ಬಟ್ಟೆನೇ ನಾನು, ಚಪ್ಲಿನೇ ನಾನು, ಎಕ್ಸ್ಲೇಟರ್ ನಾನು, ಗೇರೆ ನಾನು, ಸೀಟು ನಾನು ಅಂತ ಮಾಡ್ತಾನ ಅವನು? ಇಲ್ಲ ಮಾಡಲ್ಲ. ಅವಾಗ ಅವನಿಗೆ ಸಪರೇಟ್ ಆಗಿ ಗೊತ್ತಿರ್ತದೆ ಏನಂತ? ಶರೀರನೇ ಬೇರೆ, ಕಾರು ಬೇರೆ. ಅರ್ಥ ಆಗ್ತಿದ್ಯಾ? ಆದ್ರೆ ಜನರಿಗೆ ಏನ್ ಕಾಣ್ತಾ ಇರ್ತದೆ? ಕಾರು ಶರೀರ. ಕಾರ್ ಕಾಣುತ್ತೆ, ಕಾರ್ ಕಾಣುತ್ತೆ, ಚಪ್ಲಿನೂ ಕಾಣೋದಿಲ್ಲ, ಬ್ರೇಕು ಕಾಣೋದಿಲ್ಲ, ಅವ್ನು ಹಾಕೊಂಡ್ರೆ ಬಟ್ಟೆನೂ ಕೂಡ ಕಾಣೋದಿಲ್ಲ ಅಲ್ವಾ? ಒಳಗಡೆ ಸ್ವಲ್ಪ ಗಮನ ಇಟ್ಬಿಟ್ಟು ನೋಡಿದ್ರೆ ಏನಾಗ್ತದೆ? ಕಾರ್ ಡ್ರೈವರ್ ಕಾಣ್ತಾನೆ. ಬಿಟ್ರೆ ದೂರದಿಂದ ನೋಡಿದ್ರೆ ಏನ್ ಕಾಣ್ತಾ ಇರ್ತದೆ? ಹೋಗ್ತಾ ಇರುವಂತದ್ದು ಕಾರ್ ಹೋಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಕಾರ್ ಡ್ರೈವರ್ ಓಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಓಕೆ, ಸರಿ. ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ತಾ ಇದ್ದಾರೆ. ಯಾರು? ಡ್ರೈವರ್. ಡ್ರೈವರ್. ಓಕೆ, ಕೆಲಸ ಇರೋದು ಡ್ರೈವರಿಗೋ ಕಾರಿಗೋ? ಡ್ರೈವರ್. ಕಾರ್ ಏನು? ಸಾಧನ. ಹೇಗೆ ಕಾರ್ ಒಳಗಡೆ ಕುತ್ಕೊಂಡ್ರು ಕೂಡ ಪ್ರತಿ ಕರ್ಮ ಮಾಡ್ಬೇಕಂತ ಡ್ರೈವರ್ ಬೇರೆ, ಸೀಟ್ ಬೇರೆ, ಬಟ್ಟೆ ಬೇರೆ, ಬ್ರೇಕ್ ಬೇರೆ ಅಂತ ನಿಮ್ಗೆ ಹೇಗೆ ಅನುಭವ ಆಗತ್ತೋ ಅದೇ ರೀತಿ ಕರ್ಮ ಮಾಡುವಾಗ, ಯಾವಾಗ? ಕರ್ಮ ಯಾವ ಕರ್ಮ ಮಾಡ್ಬೇಕಾದ್ರೆ? ಸ್ಥೂಲ ಕರ್ಮ ಮಾಡೋದು. ರಾಜಯೋಗ ಮಾಡ್ಬೇಕಾದಲ್ಲ. ರಾಜಯೋಗದಲ್ಲಿ ನಿಮ್ಗೆ ಶರೀರದ ಅವಶ್ಯಕತೆನೇ ಇಲ್ಲ. ಶರೀರ ಬೇರೆ, ಆತ್ಮ ಬೇರೆ, ಅದರ ಅವಶ್ಯಕತೆ ನಿಮ್ಗೆ ಇಲ್ಲ. ಅವಾಗ ನೀವು ಶರೀರದಿಂದ ಏನಾಗಿರ್ತೀರಿ? ಡಿಟ್ಯಾಚ್ ಆಗಿರ್ತೀರಿ. ಯಾವಾಗ ನೀವು ರಾಜಯೋಗ ಮಾಡಿದ ಮೇಲೆ ಸ್ಥೂಲ ಲೌಕಿಕ ಅಥವಾ ಈಶ್ವರ್ಯ ಕಾರ್ಯಕ್ಕೆ ಯಾವಾಗ ಶರೀರದ ನಿಮ್ಗೆ ಅವಶ್ಯಕತೆ ಇರುತ್ತೋ ಆವಾಗ ಏನಾಗ್ಬೇಕು? ಆತ್ಮ ಬೇರೆ, ಶರೀರ ಬೇರೆ. ಇದರ ಅನುಭವ ನಿಮಗೆ ಆದ್ರೆ ಅದಕ್ಕೇನ್ ಹೇಳ್ತಾರೆ? ದೇಹಿ ಅಭಿಮಾನಿ ಸ್ಥಿತಿ. ಅರ್ಥ ಆಯ್ತು ಇವಾಗ? ದೇಹಿ. ಆತ್ಮ ಬೇರೆ, ಓಕೆ. ಈಗ ನಿಮ್ ಕಾರನ್ನ ತಂದ್ಬಿಟ್ಟು ಶೆಡ್ ಅಲ್ಲಿ ಇಟ್ಟಿದ್ದೀರಪ್ಪ. ನೀವು ಬಂದ್ಬಿಟ್ಟು ಮನೇಲಿ ಸೋಫಾದ ಮೇಲೆ ಮಲ್ಕೊಂಡು ಇದ್ದೀರಾ, ಕುತ್ಕೊಂಡಿದ್ದೀರಿ, ಟಿವಿ ನೋಡ್ತಿದ್ರ. ಆವಾಗ ನಿಮ್ಗೂ ಮತ್ತು ಕಾರುಗೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಆವಾಗ ನಿಮ್ಗೆ ಕಾರಿನ ಅವಶ್ಯಕತೆ ಇದೆಯಾ? ನೀವು ಕಾರಿನ ಬಗ್ಗೆ ಯೋಚನೆ ಮಾಡ್ಬೇಕಾ? ಕಾರ್ ನಿಮ್ಮ ಹತ್ರ ಇದೆಯೋ ಇಲ್ವೋ? ಇದೆ. ಹಾಗಂತ ಅದನ್ನ ಉಪಯೋಗ ಮಾಡ್ತಿದ್ದೀರಾ? ಇಲ್ಲ. ಹಾಗೆ ರಾಜಯೋಗ ಮಾಡ್ಬೇಕಾದ್ರೆ ನಾನು ಶರೀರ ಇದೆ, ಅದೇ ಶರೀರದ ಯಾವುದೇ ಸಾಧನವನ್ನು ನಾನೇನ್ ಮಾಡ್ಬಾರ್ದು? ಉಪಯೋಗ ಮಾಡಬಾರ್ದು. ರಾಜಯೋಗ ಮಾಡ್ಬೇಕಾದ ಸ್ಥಿತಿ ಅಲ್ಲ ಅದು. ದೇಹಾಭಿಮಾನಿ ಸ್ಥಿತಿ ಯಾವಾಗ? ದೇಹ ಹೇಳುವಂತ ಸಾಧನವನ್ನ ನೀನು ಉಪಯೋಗ ಮಾಡ್ಬೇಕು. ದೇಹದ ಜೊತೆಯಲ್ಲಿರ್ಬೇಕು. ಆದ ದೇಹದ ಜೊತೆಯಲ್ಲಿದ್ರೂ ಕೂಡ ಆತ್ಮ ಸಪರೇಟ್, ದೇಹ ಸಪರೇಟ್ ಹೇಳುವಂತ ಫೀಲಿಂಗ್ ಅನುಭವ ನಿನಗೆ ಆದರೆ, ಆತ್ಮ ಸಪರೇಟ್ ಆಗಿ ಕರ್ಮೇಂದ್ರಿಯದ ಮೂಲಕ ನೀನು ಕರ್ಮವನ್ನ ಮಾಡಿದರೆ ಆ ಸ್ಥಿತಿಗೆ ಏನ್ ಹೇಳ್ತಾರೆ? ದೇಹಿ ಅಭಿಮಾನಿ. ದೇಹಿ. ಅರ್ಥ ಆಯ್ತಾ ಇವಾಗ? ಇನ್ನೊಂದು ತಿಂಗಳಾದ್ಮೇಲೆ ಮತ್ತೆ ಕೇಳಬೇಕಾ? ಇದೆಲ್ಲವನ್ನು ನಾವು ಮೊದಲೇ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಆದ್ರೆ ಅದನ್ನ ನಾವು ಕಾರ್ಯರೂಪದಲ್ಲಿ ತರದೇ ಇರುವಂತ ಕಾರಣದಿಂದ ಆ ಶಬ್ದದ ವಿಷಯಗಳು ನಮ್ಗೇನಾಗಿ ಬಿಡ್ತವೆ? ಮಾಡ್ತವೆ. ಅಯ್ಯೋ ಅಣ್ಣವ್ರೆ, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಇದ್ರ ಮೂರರ ವ್ಯತ್ಯಾಸ ಗೊತ್ತಾಯ್ತು ಅಂತ ಬಿಟ್ಟು ಹೇಳ್ಬಿಡ್ತಾರೆ. ಮುಗದೆ ಹೋಯ್ತು ಅಲ್ಲಿಗೆ. ಮತ್ ನಾಳೆ ಕೇಳದಿಲ್ಲ ಅಲ್ವಾ?
ಅದಕ್ಕಾಗಿ ಬಾಬಾ ಹೇಳ್ತಾರೆ ದೇಹ ಭಾನದ ನಾನು ನಾನು ಹೇಳುದನ್ನ ಏನ್ ಮಾಡ್ಬೇಕಂತೆ ಸುಡಬೇಕಂತ, ಸುಟ್ಟು ಬಿಡ್ಬೇಕು. ಮತ್ತೇನ್ ಮಾಡ್ಬೇಕು? ಸುಟ್ಟು ಪರಮಾತ್ಮ ಸಂಘಕ್ಕೆ ರಂಗಕ್ಕೆ ಹೋಲಿ ಮನಾವು. ನಾನು ದೇಹ ಹೇಳುವುದನ್ನು ಬಿಟ್ಬಿಟ್ಟು ಪರಮಾತ್ಮನ ಜೊತೆಯಲ್ಲಿ ಇದ್ದು ಇದ್ದು ಏನ್ ಮಾಡ್ಬೇಕು? ಪರಮಾತ್ಮನ ಜೊತೆಯ ಹೋಲಿ ಹಬ್ಬವನ್ನ ಏನ್ ಮಾಡ್ಬೇಕು? ಆಚರಣೆ ಮಾಡ್ಬೇಕು. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಯಾವುದು ನಮ್ಗೆ ದುಃಖ ಕೊಡುತ್ತೋ ಅದನ್ನ ತೆಗೆದು ಬಿಸಾಕ್ಬೇಕು ಮತ್ತು ಸುಡಬೇಕು. ಬಿಸಾಕ್ಬಿಟ್ರೆ ಮತ್ತೆ ಗಾಳಿ ಬಂದಾಗ ಒಳಗಡೆ ಬರೋ ಸಾಧ್ಯತೆ ಇರ್ತದೆ. ಇಲಿಗಳು ಒಳಗಡೆ ತಗೊಂಡು ಬರುವಂತ ಸಾಧ್ಯತೆಗಳು ಇರ್ತವೆ. ಅದು ಸುಟ್ಟಾಕ್ಬಿಟ್ರೆ ಮತ್ತೆ ಅಲ್ಲಿ ಬರುತ್ತೆ. ನಾಮ ಅವಶೇಷಗಳು ಕೂಡ ಏನಾಗೋದಿಲ್ಲ, ಇರೋದಿಲ್ಲ. ಅದಕ್ಕಾಗಿ ನಾನು ಶರೀರ ಅಂತ ನೀವು ಆ ಭಾನವನ್ನ ಶರೀರದ ಒಳಗಡೆ ಇದ್ದೂನು ಕೂಡ ಏನ್ ಮಾಡ್ಬೇಕಾಗ್ತದೆ? ಅದನ್ನ ಸುಟ್ಟಾಕ್ಬಿಟ್ಟು ಆ ಸ್ಥಳದಲ್ಲಿ ಏನ್ ಮಾಡ್ಬೇಕು? ಪರಮಾತ್ಮ ಕೊಟ್ಟಿರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಏನ್ ಮಾಡ್ಬೇಕು? ಇದ್ರ ತಂದ್ಕೊಳ್ಬೇಕು. ಜೊತೆಗೆ ಜೀವನವನ್ನ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಆಗಿಲ್ಲ? ಆಯ್ತು. ಆಯ್ತು. ಏನ್ ಅರ್ಥ ಆಗಿದ್ದು? ಬಾಬಾ ಗುಣಗಳನ್ನ ತುಂಬಿಕೊಳ್ಬೇಕು, ಸುಟ್ಟಾಕ್ಬೇಕು. ಹಂಗಂದ್ರೆ ಸುಖ, ಶಾಂತಿ, ನೆಮ್ಮದಿ. ಅಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯವ್ರು ನಮ್ಮವರಪ್ಪ, ನಮ್ಮ ಮಗಳು ನಮ್ಮವರಪ್ಪ, ನನ್ನ ಮೊಮ್ಮಗು ನಂದಪ್ಪ, ನನ್ನ ಮನೆ ನಂದಪ್ಪ, ಕಾರ್ ನಂದಪ್ಪ. ಮನಸ್ಸಲ್ಲಿ ಯಾರಿದ್ದಾರೆ? ಎಲ್ಲ ನಂದು ನಂದು ಯಾರಿದ್ದಾರೆ? ಆ ನಾನು 50 ಕೋಟಿ ಆತ್ಮಗಳಲ್ಲಿ 10 ಕೋಟಿ 10 ಜನರನ್ನ ಮಾತ್ರ ನಿಮ್ಮವರು ಅಂತ ನೀವು ಇಟ್ಕೊಂಡ್ಬಿಟ್ಟಿದ್ದೀರಿ. ಹೌದು. ಅದು ಆತ್ಮ ಅಲ್ಲ, ಶರೀರವನ್ನ. ನಮ್ಮ ಸಂಸಾರ ಅಂತ ನಾವೇನ್ ಮಾಡಿದೀವಿ? ಇಟ್ಕೊಂಡ್ಬಿಟ್ಟಿದ್ದೀವಿ. ಇದು ಸರಿನೋ ತಪ್ಪೋ? ತಪ್ಪು. ಅದ್ರ ಬದಲಿಗೆ ಏನ್ ಇಟ್ಕೊಳ್ಬೇಕು? ಪರಮಾತ್ಮ ನನ್ನವರು, ಸಪ್ತಗುಣ ನಂದು, ಅದನ್ನ ನಾನು ಅನುಭವಿಸ್ಬೇಕು, ಅದನ್ನ ಬೇರೆಯವರಿಗೆ ಕೊಡಬೇಕು. ಈ ಭಾವನೆ, ಈ ಸ್ಮೃತಿ, ಈ ಅಟೆನ್ಷನ್ ನಿಮ್ಮ ಜೀವನದಲ್ಲಿ ಬರಬೇಕು. ಸದಾ ಕಾಲ ನಾನು ಯಾರ ಜೊತೆಗೆ ಇರ್ಬೇಕು? ಯಾರ ಸಂಘದಲ್ಲಿರ್ಬೇಕು? ಪರಮಾತ್ಮನ ಶಾರೀರಿಕವಾಗಿ ನಮ್ಮನ್ನ ನಾವು ನಮ್ಮ ಯಾವ ಕುಟುಂಬ ಸಂಸಾರ ಅಂತ ತಿಳ್ಕೊಳ್ತೀವಿ, ಅವರನ್ನ ನಾವು ಮನಸ್ಸಿನಲ್ಲಿ ಏನ್ ಮಾಡಿರ್ತೀವಿ? ಇಟ್ಕೊಂಡಿರ್ತೀವಿ. ಶಾರೀರಿಕವಾಗಿ ಅವ್ರ ಜೊತೆಗೆ ಇರಿ, ನೀವು ಏನ್ ಪ್ರಾಬ್ಲಮ್ ಇಲ್ಲ, ಅವ್ರ ಜೊತೆಗಿರಿ. ಆದರೆ ಮಾನಸಿಕವಾಗಿ ನನ್ನವರು ಯಾರು? ಪರಮಾತ್ಮ. ಶಿವಬಾಬಾ. ನಮ್ ಸೆಂಟರು, ನಮ್ ಟೀಚರು, ನಮ್ ಝೋನು, ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ ವೆಹಿಕಲ್, ಇದೆಲ್ಲ ಎಲ್ಲಿದೆ? ಮನಸ್ಸಿನಲ್ಲಿದೆ. ಅದನ್ನೆಲ್ಲ ಏನ್ ಮಾಡ್ಬೇಕು? ಸುಟ್ಟಾಕ್ಬಿಟ್ಟು ಏನ್ ಮಾಡ್ಬೇಕು? ಇವಾಗ ನೋಡಿ, ಎಷ್ಟೋ ಸಲ ನಾ ಬಾಬನ್ ಮಗು ಆಗೋ ಮೊದಲು ಎಷ್ಟೋ ವೆರೈಟಿ ಕಲರ್ 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 ಬಟ್ಟೆಗಳಿರ್ತಾವ ಅಲ್ವಾ? ಬಾಬನ್ ಮಗು ಆದ್ಮೇಲೆ ಏನ್ ಮಾಡ್ತೀವಿ? ವೈಟ್ 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 ತಗೊಳ್ತಾ ಹೋಗ್ತೀವಿ. ಹಳೇದನ್ನ ಯಾವಾಗ ಅದು ಹಳೇದಾಗ್ತಾ ಹೋಗ್ತದೆ ಬಿಸಾಕ್ತಿವಿ ಹೊರತು ಹೊಸ ಬಟ್ಟೆನ ಏನ್ ಮಾಡೋದಿಲ್ಲ ನಾವು, ತಗೊಳ್ಳೋದಿಲ್ಲ. ಬಟ್ಟೆ ತಗೊಳ್ತೀವಿ, ರೈಟ್. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆದಷ್ಟು ನೀವು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನದಲ್ಲಿ ಪರಮಾತ್ಮನಿಗೆ ಸ್ಥಳವನ್ನ ಕೊಡಬೇಕು. ಆವಾಗ ಪರಮಾತ್ಮನನ್ನೇ ನೋಡೋದು, ಪರಮಾತ್ಮನ ಜೊತೆಗೆ ಮಾತಾಡೋದು, ಪರಮಾತ್ಮನತ್ತನೇ ಸುಖ ದುಃಖ ಹೇಳ್ಕೊಳ್ಳುವಂಥದ್ದು, ಅವನತ್ತನೇ ಶ್ರೀಮತ ತಗೊಳ್ಳುವಂಥದ್ದು, ಅವನ ಜೊತೆಗೆ ವ್ಯವಹಾರ ಮಾಡುವಂಥದ್ದು, ಅವನು ಕೊಡುವಂತ ಆಸ್ತಿಯಿಂದನೇ ಆಟ ಆಡುವಂಥದ್ದು. ಏನ್ ಮಾಡ್ಬೇಕು? ಯಾರ ಜೊತೆಗೆ ಮಾಡ್ಬೇಕು? ಪರಮಾತ್ಮನ ಜೊತೆಗೆ ಹೆಚ್ಚಿನ ಸಮಯ ಮನಸ್ಸಿನಲ್ಲಿ ಪರಮಾತ್ಮನ ಇಟ್ಕೊಳ್ಬೇಕು. ಓಕೆ, ಪರಮಾತ್ಮನನ್ನ ಬ್ಯಾಡ್ಜಿನಲ್ಲಿ ಇಟ್ಕೊಳ್ಬೇಕು, ಸ್ಟಿಕರ್ ಅಲ್ಲಿ ಇಟ್ಕೊಳ್ಬೇಕು, ಗೋಡೆಯಲ್ಲಿ ಇಟ್ಕೊಳ್ಬೇಕು, ಫೋಟೋದಲ್ಲಿ ಇಟ್ಕೊಳ್ಬೇಕು. ಮನಸ್ಸಲ್ಲಿ ಪಕ್ಕಾ? ಪಕ್ಕ ಗ್ಯಾರಂಟಿ? ಗ್ಯಾರಂಟಿ ಸ್ಟಿಕರ್ ಅಲ್ಲಿ ಬೇಡ. ಬೇಡ. ಸ್ಟಿಕ್ಕರ್ ಇರ್ಲಿ, ಅದು ನೆನಪು ಮಾಡ್ಲಿಕ್ಕೆ ಒಂದು ಸಾಧನ ಅಷ್ಟೇ. ಹಂಗಂತ ಅವನನ್ನ ಸ್ಟಿಕ್ಕರ್ ನಲ್ಲಿ ಏನ್ ಮಾಡ್ಬೇಡಿ, ಕುಳಿಸ್ಬೇಡಿ. ಎಲ್ತಾನೆ ಕುಳಿಸ್ಬೇಕು ಅವನನ್ನ? ಈಗ ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಬಂದ್ರೆ ಅವ್ರಿಗೆ ಫೋಟೋ ಹಾಕ್ಬಿಟ್ಟು ಮಾಲೆ ಹಾಕ್ಬಿಟ್ಟು ಕುಳಿಸ್ಬಿಡ್ತೀರಾ? ಅಥವಾ ಡಬ್ಬದಲ್ಲಿ ಕುಳಿಸ್ಬಿಡ್ತೀರಾ? ಇಲ್ಲ. ಎಲ್ಲಿ ಕುಳಿಸ್ತೀರಿ? ಚೇರ್ ಮೇಲೆ ಅಥವಾ ಫೋಟೋ ತೆಗೆದ್ಬಿಟ್ಟು ಕುಳಿಸಿರ್ತೀರಾ? ಅಣ್ಣವ್ರೆ ನೀವು ಬರೋದ್ ಬೇಡ, ನಿಮ್ ಫೋಟೋ ಇದೆ ಸಾಕು ಅಂತ. ಅಣ್ಣವ್ರೆ ಫೋಟೋ ಇದ್ರೇನೆ ಉತ್ತಮ. ಯಾಕೆ ಗೊತ್ತಾ? ಫೋಟೋ ಎದುರುಗಡೆ ಮಾವಿನ ಕಟ್ ಮಾಡಿ ಇಟ್ಬಿಟ್ಟು ಕೊಟ್ಟ ಹಂಗ ಮಾಡಿ ನಾವೇ ತಿಂದು ಬಿಡ್ಬೋದು. ನೀವೇ ಬಂದ್ಬಿಟ್ರೆ ನೀವು ಕಟ್ ಮಾಡಿದ್ರೆ ನೀವೇ ತಿಂದು ಬಿಡ್ತಿಲ್ಲ, ನಮ್ಗೆ ಎಲ್ಲಿ ಕೊಡ್ತೀರಿ ನೀವು?
ನೀವು ತಿಂದಾದ್ಮೇಲೆ ತಾನೇ ನಮ್ಗೆ ಇರೋದು. ಅದಕ್ಕೆ ಯಾವ್ದು ಉತ್ತಮ? ಯಾವ್ದು ಉತ್ತಮ? Oats. ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಒಂದು ಜಲಾನ, ಒಂದೇನು ಹೋಳಿ ಅಂತಂದ್ರೆ ಸುಡೋದು. ಯಾವ್ದೊಂದು ಸುಡಬೇಕು? ವಿಕಾರ. ಹಳೆಯ ಸಾಧು ದೇಹಭಾನ, ದೇಹಾಭಿಮಾನ, ವಿಕಾರ, ರಾವಣ, ಇದೆಲ್ಲವೂ ನಮ್ಗೆ ಬೇಡದಿರೋದನ್ನೇ ಮಾಡ್ಬೇಕು, ಸುಟ್ಟಾಕ್ಬಿಡ್ಬೇಕು. ಈ ಹೋಳಿಯಲ್ಲಿ ಯಾವ ಬಣ್ಣಗಳನ್ನ ಹಾಕೊಳ್ತಾರೆ ಅಲ್ವಾ? ಇಲ್ಲಿ ಹಾಗೆ ಸಪ್ತ ಗುಣಗಳ ಬಣ್ಣಗಳನ್ನ ಯಾರಿಂದ ಹಾಕೊಳ್ಬೇಕು ನೀವು? ನಿರಾಕಾರ. ಪರಮಾತ್ಮ. ಪರಮಾತ್ಮನಿಂದ ಆತ್ಮನಿಂದ. ಆತ್ಮಕ್ಕೆ ಹಾಕೊಳ್ಬೇಕು. ಯಾವ್ದಕ್ಕೆ? ಆತ್ಮಕ್ಕೆ. ಇದನ್ನ ಬಿಡ್ಬೇಕು. ಇವಾಗ ನೋಡಿ, ಶರೀರ ಇದೆ, ಇರೋ ಬಟ್ಟೆ ತೆಗೆದಾಕ್ಬೇಕು ಅಂದ್ರೆ ಬೇರೆ ಬಟ್ಟೆ ಹಾಕೊಳ್ಬೇಕಲ್ಲ. ನಾನು ಪ್ರಪಂಚಕ್ಕೆ ಹೋಗ್ಬೇಕು ಅಂತಂದ್ಮೇಲೆ ಕಲರ್ ಬಟ್ಟೆ ತೆಗೆದು ಬಿಸಾಕಿದ್ದೇನೆ ಸರಿ, ಆದ್ರೆ ಬೇರೆದೊಂದು ಬಟ್ಟೆ ಧರಿಸ್ಕೊಂಡು ಹೋಗ್ಬೇಕಲ್ಲ ನಾನು. ಹಾಗೆ ಈ ಪ್ರಪಂಚಕ್ಕೆ ಇಳಿಬೇಕಾದ್ರೆ ಯಾವ ತಗೊಂಡು ಹೋಗ್ಬೇಕು ನಾನು? ಅವಾಗ ನಾವು ಚರ್ಚೆ ಮಾಡಿದ್ವಿ ದೇಹ ಅಭಿಮಾನ ಏನು ಅಂತ. ಆ ದೇಹ ಅಭಿಮಾನದ ಬದಲು ನೀವು ಅದೇ ಮದುವೆಗೆ ಪರಮಾತ್ಮನ ಸಂಘದಲ್ಲಿ ಹೋದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ? ಯಾವ ನಿರೀಕ್ಷೆನೂ ಒಂದೇ ಇಟ್ಕೊಳ್ತಾರೆ. ಲೋಕದಲ್ಲಿ ಇರ್ತಾ ಇದ್ವಿ. ಮಜಾ ಏನು ಗೊತ್ತಾ? ಯಾವಾಗ ಪರಮಾತ್ಮನ ಸಂಘದಲ್ಲಿ ಹೋಗ್ತಿರೋ, ಇಲ್ಲಿ ಯಾರು ನಿಮ್ಮನ್ನ ಮಾತಾಡ್ತಿದ್ರೆ ಹೃದಯ ಅಂತರಾಳದಿಂದ ಬರ್ತಿದ್ರು, ಬಾಬಾ ಥ್ಯಾಂಕ್ ಯು. ಯಾಕೆ ಹೇಳಿ? ನಾವು ಬಾಬನ್ ಯಾರು ಏಕಾಂತವಾಗಿ ಪರಿಚಯ ಇಲ್ವಲ್ಲ ಅಂತ. ಯಾರು ಮಾತಾಡ್ಸಿಲ್ವಲ್ಲ. ಅಂದ್ ಕಡೆ ಹಿಂದ ಕಡೆಗೆ ಹೋಗಿ ಚೇರ್ ಮೇಲೆ ಕೂತ್ಕೊಂಡು ಚೆನ್ನಾಗಿ ಯೋಗ ಮಾಡ್ಬಿಟ್ಟು ಎಲ್ಲಾ ವೈಬ್ರೇಷನ್ಸ್ ಅನ್ನ ಕೊಟ್ಬಿಟ್ಟು ಈಶ್ವರಿ ಸೇವೆ ಮಾಡ್ಲಿಕ್ಕೆ ನನ್ಗೊಂದು ಸುಂದರ ಅವಕಾಶ ಸಿಕ್ತು. ಮಿನಿಸ್ಟರ್ ಬಂದ್ಬಿಟ್ಟು ಈಶ್ವರಿ ಸೇವೆ ಮಾಡ್ಲಿಕ್ಕೆ ನನಗೆ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಆ ಹೋದವ್ರೆ. ಒಳಗಡೆಯಿಂದ ಏನಿರ್ತದೆ? ಆ ಒಂದು ಸಂತೋಷ. ಖುಷಿ. ಖುಷಿ. ಎಷ್ಟು ಏಕಾಂತದಲ್ಲಿ ಇರ್ತಿರೋ ಅಷ್ಟು ಬಾಬನ್ ಜೊತೆಗೆ ನೀವೇನಾಗ್ತೀರಿ? ಜೋಡಣೆ ಆಗ್ತೀರಿ. ಆದ್ಮೇಲೆ ಯೋಚನೆ ಮಾಡಿ, ಈ ಮೊದಲು ನಾವು ಆ ಮನೆಗೆ ಹೋದಾಗ, ಆ ಒಂದು ಮದ್ವೆಗೆ ಹೋದಾಗ ಜನರ ಜೊತೆಗೆ ಬೆರೆತು ನಮ್ಮ ಸ್ಥಿತಿಯನ್ನ ಏನ್ ಮಾಡ್ತಿದ್ವಿ? ಹಾಳು ಮಾಡ್ಕೊಂಡು ಬರ್ತಿದ್ವಿ. ಹೌದಾ? ಅವ್ರ ಮನೆ ಸುದ್ದಿ, ಇವ್ರ ಮನೆ ಸುದ್ದಿ, ಆ ಬಂಗಾರ, ಈ ಸೀರೆ, ರೇಟು ಎಲ್ಲಾನು. ಈಗ ಸುಮ್ಮನೆ ಹೋಗ್ಬಿಟ್ಟು ಯೋಗ ಮಾಡ್ಕೊಂಡು ಬಂದ್ರೆ ಅಂತ ವಾತಾವರಣದಲ್ಲೂ ಕೂಡ ನೀವು ಏನ್ ಮಾಡ್ಬೋದು? ಆಧ್ಯಾತ್ಮಿಕ ಸಂಪಾದನೆ ಮಾಡಿ ಅವರಿಗೆ ದಾನ ಮಾಡ್ಬಿಟ್ಟು ಬರಬಹುದು. ಯಾವಾಗ? ಪರಮಾತ್ಮನ ಸಂಘದಲ್ಲಿ ಮನಸ್ಸಿನಲ್ಲಿ ಇದ್ದಾಗ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ನೀವು ಭಗವಂತನ ಮಗು, ನಿಮ್ಗೆ ಮದ್ವೆ ಕರೆದಿದ್ದಾರೆ, ಆವಾಗ ವೈಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕಲ್ವಾ? ಇಲ್ಲ, ಕಲರ್ ಡ್ರೆಸ್ ಹಾಕೊಂಡು. ಏನಿಲ್ಲ. ಕಲರ್ ಡ್ರೆಸ್ಸೇ ಹಾಕೊಂಡು ಹೋಗಿ. ಹಾಗೆ ಮನಸ್ಸಿನಲ್ಲಿ ಮಾತ್ರ ಯಾರನ್ನ ಇಟ್ಕೊಳ್ಳಿ? ಭಗವಂತ. ಬಾಬಾ. ಆವಾಗ ನೀವು ನಿರೀಕ್ಷೆನೆ ಇಟ್ಕೊಂಡಿಲ್ಲ ಅಂತಂದ್ರೆ, ಯಾರು ಗೌರವ ಕೊಟ್ಟಿಲ್ಲ ಅಂತಂದ್ರೆ, ಆವಾಗ ನಿಮ್ಗೆ ಬೇಜಾರ್ ಆಗೋದಿಲ್ಲ. ಆಗೋದಿಲ್ಲ. ಓಕೆ, ಈಗ ಯೋಗೇಶ್ ಅಣ್ಣನಿಗೆ ಎಲ್ಲೋ ಬಾಬಾ ಸೇವೆ ಕಳ್ಸಿದ್ದಾರೆ. ಓಕೆ, ಅವ್ರು ಮೊದ್ಲೇ ನಿರೀಕ್ಷೆ ಮಾಡ್ತಾರೆ, ಯಾರು ಸೇವೆ ಕರೆದಿದ್ದಾರೋ ಅವರು AC ಅಲ್ಲಿ ಏನ್ ಮಾಡ್ಬೇಕು? ನಂಗೆ ರಿಸರ್ವೇಶನ್ ಮಾಡ್ಕೊಡ್ಬೇಕು. ಮಾಡ್ಕೊಟ್ಟಿಲ್ಲ ಅಂತ ತಕ್ಷಣ ಇಲ್ಲ. ತಿಳ್ಕೊಡಿ. ಹಂಗಿದ್ರೆ ಅವಾಗ ನಂಗೆ ಬೇಜಾರಾಗತ್ತೆ ತಾನೆ? ಸರಿ, ಅಲ್ಲೋದ್ಮೇಲೆ ಏನು ಯೋಚನೆ ಮಾಡ್ತೀವಿ? ರೈಲ್ವೆ ಸ್ಟೇಷನ್ ಹೋದ ತಕ್ಷಣ ಅವ್ರೇನ್ ಮಾಡ್ಬೇಕು? ರಿಸೀವ್ ಕಾರಲ್ಲಿ ಮಾಡ್ಲಿಕ್ಕೆ ಬರ್ಬೇಕು. ಬರ್ಬೇಕು ಅಂತ ನಿರೀಕ್ಷೆ ಮಾಡಿರ್ತೀವಿ. ಓಕೆ, ಅವಾಗ ಏನಾಗ್ತದೆ? ಅವ್ರು ಬಂದಿಲ್ಲ ಅಂದ ತಕ್ಷಣ ವಿಚಾರ. ಕಾರ್ ಕಳಿಸ್ತಾರೆ. ಇಲ್ಲಿ ಮನೆಯಲ್ಲಿ ಟೂ ವೀಲರ್ ಇಲ್ದಿದ್ರು ಪರವಾಗಿಲ್ಲ, ಅಲ್ಲೋದಾಗ ನಮ್ಗೇನ್ ಬೇಕು? ಕಾರ್ ಬೇಕು. ಹಾಗೆ ಬಾಬನ್ ಮನೆ ಬಟ್ಟೆ ಹೋಗೋದು, ಅಯ್ಯೋ ಅಣ್ಣವ್ರೇ ನನಗೆ ನೆಲಕ್ಕೆ ಮಲ್ಕೊಂಡ್ರೆ ನಮ್ಗೆ ನಿದ್ದೆನೇ ಬರೋದಿಲ್ಲ, ನಮ್ಗೆ ಕಾಟೇ ಬೇಕು, ಅಟ್ಯಾಚ್ ಬಾತ್ರೂಮೇ ಬೇಕು, AC ನೇ ಬೇಕು, ಫ್ಯಾನೇ ಬೇಕು. ಮನೆಗೆ ಹೋಗಿ ನೋಡಿದಲ್ಲಿ ಏನು ಇರುತ್ತಿಲ್ಲ. ಇವ್ರಿಗೆ ಹೋದಲ್ಲೆಲ್ಲ ಇವರಿಗೆಲ್ಲ ಏನ್ ಬೇಕು? ಫೆಸಿಲಿಟೀಸ್ ಬೇಕು. ಈ ಫೆಸಿಲಿಟಿ ತಗೊಂಡ್ಬಿಟ್ಟಲ್ಲಿ ಜ್ಞಾನನೂ ಇಲ್ಲ, ಯೋಗನೂ ಇಲ್ಲ, ಅದೇನು ಸಿಗೋದಿಲ್ಲ. ಒಂದು ಕೊಟ್ಟಿದ್ದಾರೆ ಅಂತ, ಇನ್ನೊಂದು ಕೊಟ್ಟಿಲ್ಲ ಅಂತ, ಇದೆಲ್ಲ ಏನಾಗ್ಬಿಡ್ತಾರೆ? ಇವ್ರು ಮುಳುಗೋಗ್ಬಿಟ್ಟಿರ್ತಾರೆ. ಇದೆಲ್ಲ ಸೂಕ್ಷ್ಮತೆ ಆತ್ಮೀಯರೇ. ಈ ಎಲ್ಲ ಕಾರಣದಿಂದಲೇ ನಮ್ಮ ಸ್ಥಿತಿಗಳು ಬರೋದಿಲ್ಲ. ಓಕೆ, ನನಗೆ ಕಾರ್ ಕೊಟ್ಟಿಲ್ಲ, ನನಗೆ ತಿಂಡಿ ಕೊಟ್ಟಿಲ್ಲ, ರೂಮ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಈ ಸ್ಮೃತಿಲಿ ನಾನು ಇದ್ಬಿಟ್ಟು ಸ್ಟೇಜಲ್ಲಿ ಕೂತ್ಕೊಂಡ್ರೆ ಬಾಬಾ ಜೊತೆ ಕನೆಕ್ಟ್ ಆಗ್ತೇನೋ ಆಗಲ್ವೋ? ಆಗಲ್ಲ. ಈಶ್ವರಿ ಸೇವೆ ಆಗತ್ತೋ ಆಗಲ್ವೋ? ಆಗಲ್ಲ. ಅದನ್ನ ಇಟ್ಕೊಂಡು ಹೋಗ್ಬೇಕೋ ಬೇಡವೋ? ಹೋಗ್ಬಾರ್ದು. So, ಏನ್ ಸಿಗೋತ ಅದಲ್ಲಿ ಓಕೆ, ನೋ ಪ್ರಾಬ್ಲಮ್. ನಮ್ಮ ಇಂಟೆನ್ಷನ್ ಏನು? ಹೋದಲ್ಲಿ ನನ್ನ ಮನಸ್ಸು ಶಾಂತವಾಗಿರ್ಬೇಕು. ಸ್ಥೂಲವಾಗಿ ಏನು ಸಿಗಲಿ, ಸಿಗದೆ ಇರ್ಲಿ. ಕಾರ್ ಕಳಿಸಿದ ಅಂತ ತುಂಬಾ ಹವಾ ಹಾಕೊಳ್ಳೋದಾಗ್ಲಿ, ಏನು ಕಳಿಸಿಲ್ಲ ಅಂತ ಹೇಳ್ಬಿಟ್ಟು ತಣ್ಣಗಾಗೋದಾಗ್ಲಿ, ಎರಡೂ ಕೂಡ ಇರಕೂಡದು. ಅರ್ಥ ಆಯ್ತಾ ನಿಮ್ಗೆ? ಏಕರಸ ಸ್ಥಿತಿ, ಸಮಾನ ಸ್ಥಿತಿ. ಹಾಗಿದ್ರೆ ಈ ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡ್ಕೊಳ್ಳೋದು ಯಾರು? ನಾವೇ ಅಣ್ಣ. ನಾನೇ. ನಾನೇ ತಾನೆ. ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಆತ್ಮೇರೆ?
ನಾವು ವಾಟ್ಸಪ್ ಅಲ್ಲೆಲ್ಲ ನೋಡ್ತೇನೆ, ಕೆಲವರನ್ನ ಕರೆಸಬೇಕಾದ ಏನು ಹೂಗುಚ್ಛ ಕೊಡ್ತಾರೆ, ಏನು ಹಾರ ಹಾಕ್ತಾರೆ, ಎಷ್ಟು ರೆಡಿ ಮಾಡ್ತಾರೆ, ಎಷ್ಟು ರೆಡಿ ಕಾರ್ಪೆಟ್ ಹಾಕ್ತಾರೆ ಅಲ್ವಾ, ಇಷ್ಟೆಲ್ಲ ಹಣ ಖರ್ಚು ಮಾಡ್ತಾರೆ ಅಲ್ವಾ. ನಾವು ಹೋದಾಗ ನಮ್ಗೆ ಮಾತೇ ಆಡ್ಸೋದು, ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ ಮಾತಾಡ್ತಿದ್ದಾಗ, ಸಿಂಪಲ್ ಊಟ ಕೊಟ್ಟಾಗ. ಅದೇ ಎಲ್ಲಾ ಸೇವೆ ಮಾಡಿದ ಮೇಲೆ ಆತ್ಮಗಳು ಆಂತರಿಕವಾಗಿ ಧನ್ಯವಾದ ಹೇಳ್ತಲ್ಲ, ಅದು ನಿಜವಾದಂತ ಸೇವೆಯ ಫಲ ಆದ್ಮೇಲೆ. ಎಷ್ಟು ನಿಮಗೆ ನಿಮ್ಮ ಪ್ರತಿ ಅವರು ಹಣ ಖರ್ಚು ಮಾಡ್ತಾರೋ, ಯಾರ ನಿರೀಕ್ಷೆ ಇಟ್ಕೊಂಡಿರ್ತಾರೋ ಅವ್ರಿಗೆ ಏನಾಗ್ತಾ ಹೋಗ್ತದೆ, ಅದು ಸಿಗ್ತಾ ಹೋಗ್ತಾ ಇರ್ತದೆ. ಎಷ್ಟು ನನಗೆ ಸಿಗೋದಿಲ್ವೋ ಅಷ್ಟು ನನಗೆ ಏನಾಗ್ಬಿಡ್ತದೆ, ಖುಷಿ ಆಗತ್ತೆ. ಯಾಕಂದ್ರೆ ನೀವು ಅದನ್ನ ನಿರೀಕ್ಷೆ ಇಟ್ಬಿಟ್ಟು ಏನ್ ಮಾಡ್ಬಾರ್ದು, ಹೋಗಬಾರ್ದು. ನಿಮ್ ನಿರೀಕ್ಷೆ ಏನಿರ್ಬೇಕು, ದೇವತಾ 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 ಯಾವ್ದನ್ನು ಕೊಡಬೇಕು, ಭಗವಂತನ ಶಕ್ತಿಯನ್ನ ಕೊಡಬೇಕೇ ಹೊರತು ಸ್ಥೂಲವಾದಂತ ಯಾವುದೇ ರೀತಿ ವ್ಯಕ್ತಿಯಿಂದ ಏನೇ ನಿರೀಕ್ಷೆ ಮಾಡಬೇಡಿ ಅಲ್ವಾ. ಇವಾಗ ನೀವು ಬರ್ತೀರಾ ಅಂತ ಅಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ 1,000 ಕೊಡಬೇಕು, ಹೂಗುಚ್ಛ ತಗೊಂಡು ಬರ್ಬೇಕು, ಜನ ಹೋಗ್ಬೇಕು, ಪೆಟ್ರೋಲ್ ಖರ್ಚು ಆಗ್ತದೆ. ಇಷ್ಟೆಲ್ಲ ಹಣ ಶಕ್ತಿ ಎಲ್ಲ ಏನಾಗ್ತದೆ, ವೇಸ್ಟ್ ಆಗ್ತದೋ ಆಗಲ್ವೋ. ಅದೇನೋ ನಿರೀಕ್ಷೆ ಇಲ್ಲ ಅಂದ್ರೆ ಎಷ್ಟ ಉಳಿತಾಯ ಆಯ್ತಲ್ವಾ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸೂಕ್ಷ್ಮವಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಬೇಕು, ಮಾಡ್ಕೊಳ್ಳಿ. ಅದಕ್ಕಾಗಿ ದೇಹ ಭಾಣದ ನಾನು ಹೇಳುವಂತ ಹೋಲಿಯನ್ನೇನ್ ಮಾಡ್ಬೇಕು, ಸುಡೋದರ ಮೂಲಕ ಆಚರಣೆ ಮಾಡಿದ್ರೆ ಪರಮಾತ್ಮನ ಸಂಘದ ರಂಗನ್ನ ಏನ್ ಮಾಡ್ಬೇಕು, ಧಾರಣೆ ಮಾಡೋದರ ಮೂಲಕ ನಾವೇನ್ ಮಾಡ್ಬೇಕಾಗ್ತದೆ, ಆಚರಣೆ ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಸುಂದರವಾಗಿ ಹೇಳ್ತಾರೆ, ಎಲ್ಲಿ ಮಕ್ಕಳಲ್ಲಿ ದೇಹ ಭಾಣದ ಮೈ 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 ಇರೋದಿಲ್ವೋ ಅಲ್ಲಿ ಬಾಬಾ ಸದಾಕಾಲ ವಾಸವಾಗಿರ್ತಾರೆ. ಅದಕ್ಕಾಗಿ ಕುರಿ ಬಲಿ ಯಾಕೆ ಕೊಡ್ತಾರೆ, ಕುರಿ ಏನ್ ಮಾಡ್ತಿರ್ತದೆ, ಮೇ ಹೇಳ್ತಾ ಇರ್ತದೆ, ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಬಲಿ ಕೊಡ್ತಾರೆ ಅಲ್ವಾ. ಅದಕ್ಕಾಗಿ ನಮ್ಮ ಜೀವನವನ್ನ ನಾವು ಭಗವಂತನ ಎದುರುಗಡೆ ಏನ್ ಮಾಡ್ಬೇಕು, ನಾನು ನನ್ನದು ಹೇಳೋದ್ರಿಂದ ಏನ್ ಮಾಡ್ಬೇಕು, ಬಲಿಯನ್ನ ಒಟ್ಟು ಬಿಟ್ಟು ಆತ್ಮ ಅಭಿಮಾನ ಆತ್ಮಿಕ ಸ್ಥಿತಿ ಇದರಲ್ಲಿ ನಾವೇನ್ ಮಾಡ್ತಾ ಇರಬೇಕಾಗ್ತದೆ, ಮುಂದುವರಿಬೇಕಾಗ್ತದೆ. ಅದು ಆಗ್ಬೇಕು ಅಂದ್ರೆ ನೀವು ಯಾರ ಸಂಘದಲ್ಲಿ ಇರ್ಬೇಕು, ಭಗವಂತನ ಸಂಘದಲ್ಲಿದ್ದು, ಅವ್ರ ಸಂಘದಲ್ಲಿ ಇದ್ಬಿಟ್ಟು ಆ ರಂಗು ನಿಮ್ಗೇನಾಗ್ತದೆ, ಬರ್ತಾ ಇರುತ್ತೆ. ಬಾಬನ ಮಕ್ಕಳ ಜೊತೆಗಿದ್ದಾಗ ನೀವೇನ್ ಹೇಳ್ತೀರಿ, ಓಂ ಶಾಂತಿ. ಲೌಕಿಕ ಅವ್ರ ಜೊತೆಗಿದ್ದಾಗ ನಮಸ್ಕಾರ ಸರ್, ನಮಸ್ಕಾರ ಮೇಡಮ್, ನಮಸ್ಕಾರ ಆಂಟಿ, ನಮಸ್ಕಾರ ಅಂಕಲ್ ಅಲ್ವಾ. ಅದು ಬಾಬನ ಮಕ್ಕಳಿದ್ದಾಗ ಓಂ ಶಾಂತಿ. ಅವಾಗ ಸಂಘದ ರಂಗ ಏನಾಗ್ತದೆ, ಬರ್ತದೆ ಬರಲ್ವೋ, ಬರುತ್ತೆ. ಓಕೆ. ಅದಕ್ಕಾಗಿ ಸದಾ ಬಾಬಾ ಜೊತೆಲಿ ಇದ್ಬಿಟ್ಟು ಈ ಸಂಘದ ರಂಗನ್ನ ಇಟ್ಕೊಳ್ಳೇ ಹೊರತು ಮಿನಿಸ್ಟರ್ ಬಂದಿದ್ದಾರೆ ಅಂತ ಮಿನಿಸ್ಟರ್ ಸಂಘದ ರಂಗು ಬೇಡ. ಬೇಡ. ಅರ್ಥ ಆಯ್ತಾ? ಓಕೆ. ಬಂದು ಹೋದ್ರು ಕೂಡ ನೀವು ಗಾಳಿ ಹಾಕೊಳ್ಳೋದು ಬೇಡ. ಓಕೆನಾ? ಬಂದು ಹೋದ್ರು ಕೂಡ ನೀವು ಗಾಳಿ ಹಾಕೊಳ್ಬೇಡ, ನಿಮ್ಮ ಲೆವೆಲ್ ಅಲ್ಲಿ ನೀವು ಇರಿ ಅಷ್ಟೇ. ಓಕೆ. ವಂಶ